गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थमुच्यते। चेतनाचेतनजगन्नियन्त्रे शेषसंविते नमो नारायणाय च सर्वशक्रादिवन्दितः। न च ಫಲ ಅನಿರ್ಣೀತಿ ಮಹಾತ್ಮೇನೈವ ಅನ್ಯತ್ ಫಲಂ ಮಹತಾಮಿತಿ ನಿರ್ಣಯೋಪಪತ್ತೇ. ಯಾರಿಗೆ ಎಷ್ಟು ಫಲ ಎಂಬುದನ್ನು ಅನಿರ್ಣೀತಿ ನಿಶ್ಚಯವಾಗದೆ ಹೋಗುತ್ತೆ ಅನ್ನೋ ಪ್ರಶ್ನೆ ಮಾಡಿದರೆ ಹೇಳ್ತಾರೆ, ಹಾಗಿಲ್ಲ. ಮಹಾತ್ಮೇನೈವ ಅನ್ಯತ್ ಫಲಂ ಮಹತಾಮಿತಿ ನಿರ್ಣಯೋಪಪತ್ತೇ. ಯಾರ್ಯಾರು ಹೆಚ್ಚೆಚ್ಚು ಸಾಧನೆ ಮಾಡ್ತಾರೋ ಅವ್ರಿಗೆ ಹೆಚ್ಚೆಚ್ಚು ಫಲ ಅಂತಿರೋದ್ರಿಂದ ಪರಮಾತ್ಮ ಎಂದೂ ಸಹ ವ್ಯತ್ಯಾಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿಯೇ ವ್ಯವಸ್ಥಿತವಾಗಿ ಆಗುತ್ತೆ. ಆನಂದಾದೀನಾಂ ಕೇಷಾಂಚಿತ್ ಸಮುಚ್ಚಯೇ ಪ್ರಾಪ್ತೆ ಸರ್ವಗುಣ ಸಮುಚ್ಚಯ ಸರ್ವೇಷಾಂ ಸ್ಯಾದಿತಿ ನ ಮಂತವ್ಯಂ ಅಲ್ಪಶಕ್ತಿತ್ವಾತ್ ತೇಷಾಂ ಪುಂಸಾಂ. ಆನಂದಾದೀನಾಂ ಕೇಷಾಂಚಯೇ ಪ್ರಾಪ್ತೆ, ಆನಂದ ಸಚ್ಚಿದಾನಂದ ಆತ್ಮ ಇತ್ಯಾದಿ ಗುಣಗಳೆಲ್ಲ ಒಟ್ಟಾಗಿ ಉಪಾಸನೆ ಮಾಡಲ್ಪಟ್ಟಾಗ ಸರ್ವಗುಣ ಸಮುಚ್ಚಯ ಸರ್ವೇಷಾಂ ಸ್ಯಾದಿತಿ ನ ಮಂತವ್ಯಂ. ಎಲ್ಲ ಗುಣಗಳ ಉಪಾಸನೆಯನ್ನು ಮಾಡಿದಂತೆ ಆಯ್ತಲ್ಲ, ಫಲ ಸಾಮ್ಯ ಬರಲಿ ಅಂದರೆ ಬರೋದಿಲ್ಲ. ಅಲ್ಪಶಕ್ತಿತ್ವ ತೇಷಾಂ ಪುಂಸಾಂ. ಇನ್ನೇನು ಆಯ್ತಲ್ಲ, ನಿನ್ನೆ ಆಗಿತ್ತದು. ಯಾವತ್ ಗುಣ ಸ್ಪಷ್ಟಂ, ಎಷ್ಟು ಉಪಾಸನೆ ಮಾಡಬೇಕು ಅಂತ ಹೇಳಿದರು. ಯಾರಿಗೆ ಎಷ್ಟು ಗುಣಗಳು ಸ್ಪಷ್ಟವಾಗಿ ಕಾಣಿಸುತ್ತೋ ಅಷ್ಟು ಉಪಾಸನೆ ಮಾಡಬೇಕು. ಮೊದಲೇದೇನು ಹೇಳಿದರು, ಉಪಾಸನೆ ಎಲ್ಲದನ್ನೂ ಶಕ್ಯವಾಗಿ ತಿಳಿದೇ ಮಾಡಬೇಕೇ ಹೊರತು ಅದು ಬೇಡ ಇದು ಬೇಡ ಅಂತ ಹೇಳಬಾರ್ದು. ಆದರೆ ಯಾವುದು ಎಷ್ಟು ಸ್ಪಷ್ಟ ತಿಳಿಯುತ್ತೋ ಅಷ್ಟು ಮಾಡಬೇಕು. ಮಿನಿಮಮ್ ಸಚ್ಚಿತಾನಂದ ಆತ್ಮ ಅಷ್ಟು ಮಾಡಲೇಬೇಕು ಅಂಥೇಳಿ. ಹಾಗೆ ಕೆಲವರು ಹೆಚ್ಚು ಕೆಲವರು ಕಡಿಮೆ ಮಾಡ್ತಾರೆ ಅಂತ ಹೇಳಿದರೆ ತಥಾಶ್ಚಾತ್ ಅನೇನ ನೋಪಸಂಹರ್ತವ್ಯ ಅನೇನ ಉಪಸಂಹರ್ತವ್ಯ ಇತ್ಯಾದಿ ಅನಿರ್ಣೀತೆ ರೀತಿ ನಮಂತವ್ಯ. ಯಾರಿಗೆ ಎಷ್ಟು ಅಂತಿದೆಯೋ ಅವ್ರು ಇದಕ್ಕೆ ಊಟಕ್ಕೆ ಹೊಟ್ಟೆ ತುಂಬ ಹಾಕಿ ಅಂತ ಹೇಳ್ತಾರೆ. ಹೊಟ್ಟೆ ತುಂಬೋದು ಯಾರಿಗೆ ಅದು ಸೇರಿದ್ದದು? ಊಟ ಮಾಡೋರಿಗೆ. ಆದ್ದರಿಂದಾಗಿಯೇ ಸಮಸ್ಯೆ ಬರಲಿ. ಎಲ್ಲದನ್ನೂ ಬಡಿಸಿ ಎಲ್ಲದನ್ನೂ ಹಾಕಿ ಬೇಕಾದಷ್ಟು ಹಾಕಿ ಇಷ್ಟು ಹೇಳಿದರೂ ಕೂಡ ಎಲ್ಲ ತಿನ್ನಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಎಷ್ಟು ತಿಂತಾರೆ? ಹಿಡಿದಷ್ಟು. ಅದು ಎಲ್ಲ ಉಪಾಸನೆ ಮಾಡೋ ನಿಯಮ ಬಿಡ್ಲಿಕ್ಕೆ ಬರೋದಿಲ್ಲ. ಆದರೆ ಅವರು ಕೂಡ ಎಲ್ಲ ತಿನ್ನಕ್ಕೆ ಆಗೋದಿಲ್ಲ ಅಂಥೇಳಿ ವಾಪಸ್ ಹೋಗ್ಬೇಕಾಗಿಲ್ಲ. ಎಷ್ಟು ಮಾಡ್ತಾನವನು, ಅವ್ರ ಹಸಿವು ಎಷ್ಟಿದೆ, ಶಕ್ತಿ ಎಷ್ಟಿದೆ ತಿಂದೇ ತಿಂತಾನೋ. ಹಾಗೆ ಉಪಾಸನೆ ಬೇಡ ಅಂದರೂ ಮಾಡೇ ಮಾಡ್ತಾರೆ, ಬೇಕು ಅಂದರೂ ಮಾಡೋಕ್ಕೆ ಬರೋದಿಲ್ಲ. ಅದ್ರ ಮೇಷ್ಟ್ರು ಮಾತ್ರ ಸಿಲೆಬಸ್ ಪ್ರಕಾರ ಏನು ಕವರ್ ಮಾಡಬೇಕು? ಫುಲ್ ಮಾಡೋದು ಅವನ ಕರ್ತವ್ಯ ಆಗ್ತದೆ. ಗೊತ್ತಾಯ್ತು? ಅದೇ ರೀತಿ ಇವ್ರು ಪ್ರಯತ್ನ ಮಾಡೋದು ಇವ್ರ ಕರ್ತವ್ಯ. ಅದು ಉಳಿಯೋದೆಷ್ಟು ಅಂತ ಕೇಳಿದರೆ ಯೋಗ್ಯತೆ ತಕ್ಕಷ್ಟು. ನಾವೇ ಏನು ಮಾಡ್ಕೊಂಡು ನಮ್ಮ ಯೋಗ್ಯತೆ ಕಡಿಮೆ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಫುಲ್ ಪ್ರಯತ್ನ ಪಟ್ಟಾಗ ಗೊತ್ತಾಗುತ್ತಲ್ಲ. ಹಾಗೆ ಉಪಸಂಹಾರ ಅಂದರೆ ಅನುಸಂಧಾನ ಮಾಡೋದು ಅಂತ. ಗುಣಗಳನ್ನು ಅನುಸಂಧಾನ ಮಾಡಿಕೊಂಡ್ರೆ ಉಪಸಂಹಾರ ಆದಾಗ ಈ ಗುಣವನ್ನು ಇಲ್ಲಿ ಕಂಡಿವಿ ಅಂತ ನಮಗೆ ಅನುಭವಕ್ಕೆ ಬರಬೇಕು. ಆ ಧ್ಯಾನದಲ್ಲೇ ಉಪಸಂಹಾರ ಅಂದರೆ ಉಪಾಸನೆ ಅಂತಲೇ ಅರ್ಥ. ಉಪಾಸನೆ ಉಪಸಂಹಾರ ಇವೆಲ್ಲ ಕೂಡ ಸಮಾನಾರ್ಥಕ ಪದಗಳು ಇಲ್ಲಿ. ಗೊತ್ತಾಯ್ತಾ? ಎಲ್ಲ ತಿಳಿದಿದ್ದಾಯ್ತಪ್ಪ. ಉಳಿದಿದ್ದೆಷ್ಟು ಅಂತ ಕೇಳಿದರೆ ಯೋಗ್ಯತೆ ತಕ್ಕಷ್ಟು ಉಳಿಯುತ್ತೆ. ಎಷ್ಟೇ ಮಳೆ ಬಂದರೂ ಕೂಡ ಕಲ್ ಮೇಲೆ ಒಂದು ಹನಿ ನೀರಿನಲ್ಲಿ ಎಲ್ಲ ಹೋಗಿಬಿಡುತ್ತೆ. ಇಳಿಜಾರಿನಲ್ಲಿ ಯಾರು ನಿಲ್ಲೋದಿಲ್ಲ, ತಗ್ನಲ್ಲಿ ನಿಲ್ಲುತ್ತೆ ಆ ರೀತಿಯಲ್ಲಿ. ಬಟ್ ಸುರಿಯೋದು ಮಾತ್ರ ಯೂನಿಫಾರ್ಮಾಗಿ ಸುರಿಯುತ್ತೆ ಎಲ್ಲ ಕಡೆ. ಕಲ್ಲು ಹೇಗೋ ತೊಗೊಳೋದಿರೋದು ಬಿಡೋದಿಲ್ಲ, ಮಳೆ ಸುರಿಸುತ್ತೆ. ಆಮೇಲೆ ಇರೋದಿಲ್ಲ ಅಂಬೋದು ಅಷ್ಟೇ ಗ್ಯಾರಂಟಿ. ಆ ದೃಷ್ಟಿಯಿಂದ ಉಪಾಸನೆ ಎಲ್ಲರೂ ಮಾಡಬೇಕು. ಯೋಗ್ಯತೆ ತಕ್ಕಷ್ಟು ಉಳಿಯುತ್ತೆ. ಅದರಿಂದ ಫಲ ಸಿಕ್ಕೇ ಸಿಗುತ್ತೆ. ಆಮೇಲೆ ಆನಂದಾದೀನಾಂ ಕೇಶಾಂತಿ ಸಮುಚ್ಚಯ. ಆದರೆ ಎಲ್ಲರಿಗೂ ಕೂಡ ಒಂದೇ ಟೈಮಿಗೆ 4 ಬಸ್ ಬಿಟ್ಟು ಅಂತ ತಿಳ್ಕೊಬೇಡ. ಆದರೆ ಒಂದೇ ಕಾಲಕ್ಕೆ ಬಿಟ್ಟಬೇಕು ಅಂತ ಏನಿಲ್ಲವು. ಯಾಕೆ? ಆ ಡಿಪೆಂಡ್ಸ್, ಬಸ್ಸಿನ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಕಾಸು ಎಲ್ಲ ಹೊರಡ್ತಪ್ಪ. ಆದರೆ ಕಾರ್ ಬೇಗ ತೋರಿಸ್ಬೇಕಾದ್ರೆ ಜಾಸ್ತಿ, ಇದು ಕಡಿಮೆ. ಮುಟ್ಟೋದು ಡಿಫ್ರೆಂಟ್ ಆಗುತ್ತೆ. ಫ್ಲೈಟಲ್ಲಿ ಹೋದ ಅದು ಟೈಮ್ಗೆ ಬಿಟ್ಟ ಅವ್ರು ಭಾರಿ ಫಾಸ್ಟಾಗಿ ಹೋಗಿಬಿಡುತ್ತೆ. ಆದ್ದರಿಂದ ಎಲ್ಲರಿಗೂ ಉಪಾಸನೆಯ ಬಿಡೋ ಸಮಯ, ಉಪಾಸನೆಯ ಸಾಮ್ಯ ಅಂತ ಮಾತ್ರಕ್ಕೇನು ಏನಿಲ್ಲ, ಫಲ ಸಾಮ್ಯ ಇಲ್ಲ. ಉಪಾಸನೆ ಕ್ವಾಲಿಟಿ ಬರುತ್ತೆ. ಈಗ ಕ್ವಾಂಟಿಟಿ ವೈಸ್ ಉಪಾಸನೆ ಒಂದು, ಕ್ವಾಲಿಟಿ ವೈಸ್ ಉಪಾಸನೆ ಒಂದು. ಕ್ವಾಂಟಿಟಿ ವೈಸ್ ಉಪಾಸನೆ ಸಾಧ್ಯವಾಗಬೇಕಾದ್ರೆ ಒಂದು ರೀತಿ ಸಾಮ್ಯ ಬೇಕು. ಕ್ವಾಲಿಟಿ ಇರಬೇಕಾದ್ರೆ ಮಾತ್ರ ಏನು ಬೇಕು? ಅದು ಅವ್ರ ಸ್ವಂತ ಯೋಗ್ಯತೆನೇ ಬೇರೆ ದಾರಿನೇ ಇಲ್ಲ. ಸೊ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಅಂತ ಅರ್ಥ ಮಾಡ್ಕೊಂಡಾಗ
ಎಲ್ಲರಿಗೂ ಒಂದೇ ಫಲ ಅಂತನೂ ಆಗಲಿಲ್ಲ. ಎಲ್ಲರೂ ಈಕ್ವಲ್ ಉಪಾಸನೆ ಮಾಡ್ತಾರೆ ಅಂತನೂ ಆಗಲಿಲ್ಲ. ವ್ಯತ್ಯಾಸ ಬಂದೇ ಬಂತು. ಎಲ್ಲರಿಗೂ ಆವತ್ತಿಗೆ ಕ್ವಶನ್ ಪೇಪರ್ ಕೊಟ್ಟರು, ಎಲ್ಲ ಕೊಟ್ಟರು. ಆನ್ಸರ್ ಪೇಪರು ಸೇಮ್ ನಂಬರ್ ಇರುತ್ತೆ. ಕಡಿಮೆ ಬರುತ್ತೆ, 4 ಪುಟ ಅವ್ರಿಗೆ 10 ಪುಟ ಆಗೆಲ್ಲ ಕೊಡೋದಿಲ್ಲ. ಬರೀ ಪೇಪರ್ ಕೊಡೋದೇನೆ, ಒಂದೇ ಶೀಟ್ ಸಾಕು ಅಂತ ಕೊಡೋದಿಲ್ಲ. ಕೊಟ್ಬಿಡ್ತಾರೆ, ಫುಲ್ ಕೊಟ್ಬಿಡ್ತಾರೆ. ಅವ್ನು ಸಬ್ಮಿಟ್ ಮಾಡೋಕ್ಕಾದ್ರೆ ಫುಲ್ಲೇ ಮಾಡಬೇಕೆ ಹೊರತು ಏನು ಮಾಡೋಂಗಿಲ್ಲ, ಅದನ್ನ ಕಿತ್ಕೊಳ್ಳೋಂಗಿಲ್ಲ. ಇದು ನಿಯಮ ಇದು. ಅದಕ್ಕೆಲ್ಲ ಸಾಮ್ಯ ಅಂತ ಕರೀತಾರೆ. ಯಾವಾಗಲೂ ವ್ಯತ್ಯಾಸ ಮಾಡ್ತಾವೆ. ಒಳ್ಳೆ ಬುದ್ಧಿವಂತ ಅವ್ನಿಗೆ 4 ಶೀಟ್ ಕೊಟ್ಬಿಟ್ಟ, ಇನ್ನೊಬ್ಬರ ತಟ್ಟ ಅವ್ನಿಗೆ 10 ಶೀಟ್ ಕೊಟ್ಟ. ಇದು ತಪ್ಪು, ಇದು ಮಾಡೋಕ್ಕೆ ಬರೋದು. ಎಲ್ಲ ಈಕ್ವಲಾಗಿ ಎಲ್ಲ ಈಕ್ವಲ್ ಇದೆ, ಟೈಮಿಂಗ್ಸ್ ಎಲ್ಲ ಈಕ್ವಲ್, ಏನು ವ್ಯತ್ಯಾಸನೇ ಇಲ್ಲ. ಆದರೂ ಕೂಡ ಮಾರ್ಕ್ಸ್ ಒಂದೇ ಬರುತ್ತಾ? ಬರೋದಿಲ್ಲ. ಇದು ಸ್ವರೂಪ ಯೋಗ್ಯತೆ ಇದ್ದಿರೋದು. ಯಥಾ ಯೋಗ್ಯಾನ್ ಗುಣಪೂಗಾನ್ ಉಪಾಸ್ಯ ಭವೇನ್ ಮುಕ್ತಿಗಂ ಅನ್ಯಥಾ ಸ್ಯಾತ್. ಎಷ್ಟೆಷ್ಟು ಗುಣ ಅಂತ ಫಿಕ್ಸ್ ಆಗಿದ್ರೆ ಅಷ್ಟು ಮಾಡೇ ಮಾಡ್ತಾನೆ, ಬಿಡೋದಿಲ್ಲ ಅವನು. ನಿತ್ಯೈಕಾಗ್ರ್ಯ ವ್ಯಂಗ್ಯತಾ ಹೇತುತಶ್ಚ ಸಾಕ್ಷಾದೃಶಿರ್ನೋ ತದ್ವಿಶೇಷೈ ಸ್ಮೃತೇಶ್ಚ. ನಿತ್ಯ ಏಕಾಗ್ರ ವ್ಯಂಗ್ಯತಾ ಹೇತುತಶ್ಚ. ನಿತ್ಯವ ಏಕಾಗ್ರತೆ ಎಲ್ಲದ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ ಸಾಕ್ಷಾದೃಶಿರ್ನೋ ತದ್ವಿಶೇಷೈ ಸ್ಮೃತೇಶ್ಚ. ಅಪರೋಕ್ಷ ಜ್ಞಾನ ಅಂಬೋದು ಈಕ್ವಲ್ ಆಗಿರೋದಿಲ್ಲ, ಅವರ ಸಾಧನೆಗೆ ಅನುಗುಣವಾಗಿರೋದ್ರಿಂದ ಏನು ಯೋಚನೆ ಮಾಡಬೇಕಾಗಿಲ್ಲ. ಮಿನಿಮಮ್ ಅಂತ ಹೇಳಿದ್ರಲ್ಲ, ಸಚ್ಚು ಚಿತ್ ಆನಂದ ಆತ್ಮ ಎಲ್ಲರಿಗೂ ಕಂಪಲ್ಸರಿ. ಯಾಕಂದ್ರೆ ಅಷ್ಟು ಬೇಕೇ ಬೇಕಾದ್ದರಿಂದ ಮಿನಿಮಮ್ ಎಷ್ಟು ಬೇಕು. ಕೊನೆಯ ಪಕ್ಷ ನೀವು ಅನ್ನ ಉಡಿ ಯಾರು ಹಾಕಿ ಕಳಿಸಿ ಅಂತ ಹೇಳಿದ್ರೆ ಹಾಗಾಗಿ ಒಂದವ್ರಿಗೆ ಏನಾಗಬಾರ್ದು, ಉಪವಾಸ ಹೋದ್ರು ಅಂತ ಆಗಬಾರ್ದು. ಆ ಥರ ಅದು ಎಲ್ಲ ಅದಕ್ಕೆ ಇವೆಲ್ಲ ಸೇರಿಸಲಿಲ್ಲ. ಅದರಲ್ಲಿ ಸ್ಪೆಷಲ್ ಗೀಟಲ್ಲಿ ಯಾವುದು ಮಿಕ್ಸ್ ಆಗೋದಿಲ್ಲ. ಬಟ್ ಅವ್ರು ಹೊಟ್ಟೆ ತುಂಬ ದೊಡ್ಡ ಹೋಗ್ತಾರೆ. ಅದು ವೆರಿ ಹ್ಯಾಪಿ, ಅದು ಸಾಕು. ಏನ ಈ ಮುಂದೇನಿದೆ ವಾಕ್ಯ? ಸಚ್ಚಿದಾನಂದ ಆತ್ಮೇತಿ ಮಾನುಷೈಷಿ. ಮನುಷ್ಯ ಮುಗೀತು. ಸುರೇಶ್ವರೈಹಿ ಯಥಾಗುಣಂ ಬಹುಗುಣೈ. ದೇವತೆಗಳು ಹೆಚ್ಚೆಚ್ಚು ಮಾಡ್ತಾ ಹೋಗ್ಬೇಕು. ಬ್ರಹ್ಮಣ ಅಥವಾ ಅಖಿಲರ ಗುಣೈಹಿ. ಬ್ರಹ್ಮ ಎಲ್ಲ ಗುಣನೂ ಮಾಡ್ತಾರೆ. ಮಾನುಷ ಹಿಂದಕ್ಕೆ ಓದ್ಕೋಬೇಕಂದ. ಸಚ್ಚಿದಾನಂದ ಆತ್ಮೇತಿ ಮಾನುಷೈಹಿ ಮುಗಿತರಿಗೆ. ಮನುಷ್ಯರಿಂದ ಅಷ್ಟು. ಮನುಷ್ಯರ ಲೋಯೆಸ್ಟ್ ಮನುಷ್ಯರ ಮನುಷ್ಯೋತ್ತಮರು ಅಂತ ಅರ್ಥ. ಉಳಿದವರಿಗೆ ನಾಟ್ ಅಪ್ಲಿಕಬಲ್, ಮನುಷ್ಯೋತ್ತಮರು. ಅದಾದಮೇಲೆ ಸಚ್ಚಿದಾನಂದ ಆತ್ಮೇತಿ ಮಾನುಷೈಹಿ ಸುರೇಶ್ವರೈಹಿ ಯಥಾ ಬಹುಗುಣ, ಹೆಚ್ಚು ಗುಣ. ಅವ್ರ ಸೆಗ 5, 6, 7, 8 ಅಂತ ಹೋಗ್ತಿರ್ಬೋದು. ಬ್ರಹ್ಮಣ ಅಥವಾ ಅಖಿಲೇರ್ ಗುಣ. ಬ್ರಹ್ಮದ ಎಲ್ಲ ಗುಣಗಳು. ಎಲ್ಲ ಗುಣಗಳು ಅಂದರೆ ಅನಂತ ಗುಣಗಳಲ್ಲ. ಎಷ್ಟು ಗುಣಗಳು? ವೇದೋಕ್ತ ಅನಂತ ಗುಣ. ವೇದೋಕ್ತ ಅನಂತ ಗುಣ. ಸಿಲೆಬಸ್ ಕಂಪ್ಲೀಟ್. ಅದು ಫಸ್ಟ್ ಇಯರ್ ಸಿಲೆಬಸ್ ಮುಗಿತಾರೆ, ಯಾವುದೂ ಬಿಟ್ಟಿಲ್ಲ. ಅದು ಯಾವ ರೀತಿ ಜೀವಕೋಟಿ ಎಷ್ಟಿದೆಯೋ ಅಷ್ಟು ಮಾಡ್ತಕ್ಕಂಥವ್ರು ಯಾರು ಅಂದರೆ ಬ್ರಹ್ಮದೇವರು. ಎಲ್ಲ ಆಸ್ಪೆಕ್ಟಲ್ಲೂ ನಂಬರ್ 1 ಆಗ್ತಾರೆ. ಬ್ರಹ್ಮವಾಯು ಬ್ರಹ್ಮ ರುಜುಗಳು ಅಂತ ಅರ್ಥ. ಅದಕ್ಕೆ ಬ್ರಹ್ಮಣ ಅಥವಾ ಅಖಿಲೇರ್ ಗುಣೈಹಿ. ಅಖಿಲೇರ್ ಗುಣೈ ವೇದೋಕ್ತೈಹಿ ಅಂತ ಅರ್ಥ. ಮಹಾಲಕ್ಷ್ಮಿಗೆ ನಿಗಮತತಿಗಳು ಅತಿಕ್ರಮಿಸಿ ಅದಕ್ಕಿಂತ ಹೆಚ್ಚು ಮಾಡ್ತಾರೆ. ಯಾವ ಗ್ರಂಥದಲ್ಲೂ ಇಲ್ಲ ಅದು. ಯಾಕೆ ವೇದ ಕೆಪಾಸಿಟಿ ಬೋಧೋಯ್ತು, ಅದನ್ನು ಇವರು ಮಾಡ್ತಾರೆ. ಆದರೆ ದೇವರಿಗಿರೋ ಗುಣಗಳು ಮಾತ್ರ ಇಷ್ಟೆಲ್ಲ ಮಾಡಿ ಕೂಡ ಎಷ್ಟು ಉಪಾಸನೆ ಮಾಡೇ ಇಲ್ಲ ಅನ್ನೋಷ್ಟು ಜಾಸ್ತಿ ಇದೆ ದೇವರಲ್ಲಿ. ಗೊತ್ತಾಯ್ತಿಲ್ಲ ಅರ್ಥ? ಎಲ್ಲ ಅಷ್ಟು ಬಾವಿ ನೀರು ತೊಗೊಂಡು ಅಷ್ಟೇ ಇದೆ. ಮತ್ತು ಚೇಂಜ್ ಆಗೇ ಇಲ್ಲ ಅದರಲ್ಲಿ. ಎಳೆದಿದ್ದು ಸೇರಿ ಹಾಕಿದ್ದಾರೆ. ಜೋರ ಸೆಲೆ ಬರ ಕೆಲಸ ನೀರು ಬೆಳೆದು ಕೇಳಿಸುತ್ತೆ ನಮಗೆ. ಅಷ್ಟು ಜ್ವರ ಬರುತ್ತೆ ಕೆಲವು ಕಡೆಗೆಲ್ಲ. ಅದೇ ಹೌದು. ಆದ್ದರಿಂದ ಸಮಸ್ಯೆ ಬರಲಿಲ್ಲ. ಯಥಾ ಯೋಗ್ಯಾನ್ ಗುಣಪೂಗಾನ್ ಉಪಾಸ್. ಕೆಲವು ಸರ್ತಿರ್ತಾರೆ ಸೇವಾಕರ್ತರು ಮಾತಾಡ್ಬಿಡೋದು. ಅವ್ರು ಕೂಡಕ್ಕೆ ಹೋಗೋದೇ ಇಲ್ಲ ಅಲ್ಲಿ. ಯಾಕೆ? ಸೇವಾಕರ್ತರಲ್ಲ, ಊಟ ಕರ್ತಾರೆ. ಸೇವಾಕರ್ತರು ಬಂದವರಲ್ಲ. ಆದ್ದರಿಂದ ಸಂಬಂಧಪಟ್ಟಿದ್ದಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಕರೆದ್ರೆ ಹೋಗೋದಿಲ್ಲ ಅವರು. ಇಲ್ಲ ಏನೋ ಮಾಡಿ ಕೆಲವು ಮೋಸಗಾರ ಹೋಗೋದು, ಉಳಿದವರ ಇಲ್ಲ ಏನೂ ಮಾಡಿಲ್ಲ ನಾನು ಅಂತ ಹೇಳ್ತಾರೆ. ಅದು ಪ್ರಾಮಾಣಿಕತೆ ಇದ್ದೇ ಇರುತ್ತೆ. ಆ ದೃಷ್ಟಿಯಲ್ಲಿ ನನ್ನ ಉಪಾಸನೆ ಸಾಧ್ಯ ಇಲ್ಲ ಹೇಳೋದಿಲ್ಲ. ಬಟ್ಟೆ ಹತ್ಲಕ್ಕೆ ನಮ್ಗೆ ಆಗೋದಿಲ್ಲ ಅಂತ ಹೇಳೋದಿಲ್ಲ. ನಾವು ಕಾರು ಬಸ್ಸಲ್ಲಿ ಹೋಗ್ಬೋದು ಹೊರತು ನಡ್ಕೊಂಡು ಹೋಗ್ಲಿಕ್ಕೆ ನಮ್ಮ ಒಪ್ಪತ್ತೀವಿಲ್ಲ ನಾವು ಅದನ್ನು. ಅದೇ ಅಷ್ಟೇ. ಇಳಿದವ್ರು ಹೊತ್ತಲ್ಲಿ ನೋಡ್ತೀವಿ. ಈ ಕಡೆ ಓಡ್ಕೊತ ಹೋಗೋರು ಇದ್ದಾರೆ. ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅಷ್ಟು ಜೋರಾಗಿ ಓಡ್ತಿರ್ತಾರೆ. ಅವ್ರು ಹಿಂದೋರು ಎಲ್ಲೋ ಇಳ್ಕೊಂಡ್ಬಿಟ್ಟಿರ್ತಾರೆ. ಅವೆಲ್ಲ ಅವರ ಶಕ್ತಿ ಇರ್ತಕ್ಕಂಥ. ನಮ್ಗೆ ಆಗೋದಿಲ್ಲ ಅಂತ ಹೇಳೋದು ಬೇರೆ. ನಮಗೆ ಸಾಧ್ಯನೇ ವೆಹಿಕಲ್ನಲ್ಲಿ ಬರಲಿಕ್ಕೂ ಸಾಧ್ಯ ಇಲ್ಲ, ಕೂಡ್ಲಿಕ್ಕೆ ಬರೋದಿಲ್ಲ. ಅದು ಇನ್ನೂ ಸ್ಟೇಜ್ ಬೇರೆ ಆಯಿತು. ಕೊನೆಗೆ ದೇವರ ದರ್ಶನ ಅಂಬೋದು ಆಯ್ತು ಈಗ. ಬಟ್ ಇದೆಲ್ಲ ಮಾಡಿದವ್ರಿಗೆ ತೃಪ್ತಿ ಅವ್ರಿಗೆ ಸಿಗೋದಿಲ್ಲ. ಕಷ್ಟಪಟ್ಟು ಹತ್ತಿ ಹೋಗಿ ಇದು ನಿಂತ್ಕೊಂಡು ಎಲ್ಲ ಮಾಡಿದವ್ರಿಗೆ ಏನು ತೃಪ್ತಿ ಸಿಗುತ್ತೆ? ಉದಾಹರಣೆ ಫಾಸ್ಟೆಸ್ಟ್ ದರ್ಶನ ಆಯಿತು ಅಂತ ತಿಳ್ಕೊಂಬೇಡ. VIP ಆಯಿತು ಅಂತ ಯಾರು ನಾಸ್ತಿಕ VIP ಅವರು. ಅವ್ರಿಗೆ ಎಷ್ಟು ನೋಡಿದ್ರು ಅಷ್ಟೇ, ನೋಡಿದಾಗ ಈಗ ಮಾಡಿ ಹೋಗ್ಬಿಡ್ತಾರೆ. ಇನ್ನೊಬ್ಬರು ಕಷ್ಟಪಟ್ಟು ಹತ್ತು ಬಂದಿದ್ದಾನೆ ಅಂತ ಭಾರಿ ಕಷ್ಟಪಟ್ಟು ಎಷ್ಟೋ 5-6 ದಿವಸಕ್ಕೆ ಆದಮೇಲೆ ದರ್ಶನ ಆಯಿತು. ಅವ್ನು ನೋಡಿದ್ರೆ ಅವ್ನು ಎಂಜಾಯ್ ಮಾಡಿ ಇವ್ನು ಮಾಡೋಕ್ಕಾಗಲ್ಲ. ಅವ್ನು ಎಂಜಾಯ್ ಮಾಡ್ತಾನಲ್ಲ, ಅವನ ಫಲನೇ ಬೇರೆ. ಶ್ರಮಪಟ್ಟು ದುಡಿದಾಗ ಅದ್ರ ಬೆಲೆ ಯಾರು ಕೊಟ್ಟಾಗ ಅದು ಬೆಲೆ ಬರೋದಿಲ್ಲ. ಶ್ರಮಪಟ್ಟು ಬರಬೇಕಾದ್ರೆ
ಅವರಿಗೆ ಆ ರೀತಿ ಇವರಿಗೆ ಅದಿಲ್ಲದೆ ಹೋದಾಗ ಮಹತ್ವ ಬರೋದಿಲ್ಲ. ತರ್ಹಿ ಬ್ರಹ್ಮಣೋ ಅನ್ಯೇಷಾಂ ದೇವಾದೀನಾಮಪಿ ಬಹುಗುಣೋಪಾಸನೆಯ ಕಾರ್ಯಂ ನಾಸ್ತಿ ಮಧ್ಯೆ ನಿಯಮಾಸಿದ್ಧೇ ರೀತಿ ನ ಮಂತವ್ಯಂ ತೇಷಾಂ ಭಾವಿ ಉತ್ಕರ್ಷಂ ಜ್ಞಾತ್ವಾ ತದಭಿಜ್ಞಸ್ಯ ಬ್ರಹ್ಮಣಃ ಏವ ಗುಣೈಮೋಪದೇಶೋಪತ್ತೇಃ. ಎಷ್ಟೋ ಸರ್ತಿ ಇವರಿಗೆ ದೇವತೆಗಳು ಉಪಾಸನೆ ಮಾಡೋಕೆ ಹೇಳಿ ಇದನ್ನು ನೀನು ಉಪಾಸನೆ ಮಾಡು ಅಂತ ಹೇಳ್ತಾರೆ, ಮದುವೆತಾರೆ. ನೀನು ಮಾಡಬೇಡ, ಗೊತ್ತಾಯ್ತಾ? ಯೋಗ್ಯತೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು. ಇವರು ಆಸೆ ಪಡ್ತೀವಿ, ಕೈಲಿ ಆಗಲ್ಲ, ಇಷ್ಟು ಬೇಡ ಅಂತ ಹೇಳಿಬಿಡ್ತಾರಲ್ಲ. ಹಾಗೆ ಎಷ್ಟೋ ಜನ ಕೇಳ್ತೀವಿ, 10 ಕಾಲ ಬರಬೇಡಿ, ನಿಮ್ಮ ಕೈಲಿ ಆಗೋದಿಲ್ಲ, ಬರೋದು ಆಮೇಲೆ ಏಕಾಸನೆ ಬಿಟ್ಟು ಕೊಡ್ತೀರಿ, ವಿಷ್ಣು ಪಂಚಕ ಮಾಡಲಿದ್ದು ಬರ್ತಾರೆ. ವಿಷ್ಣು ಪಂಚಕ ಮಾಡ್ತೀರಿ, ಏಕಾಸಿ ಕಾಸನೆ ಮಾಡ್ಕೊತೀರಿ, ಏನು ಮಾಡ್ತೀರಿ? ಅದನ್ನು ಮಾಡೋ ಶಕ್ತಿ ಇದ್ರೂ ಆಗ್ಬೋದು. ಅವ್ರೇನು ಉತ್ಸಾಹಕ್ಕೆ ಮಾಡಿ ಯಾರೋ ಮಾಡ್ತಾರೆ, ತಾವು ಮಾಡ್ಲಿಕ್ಕೆ ಹೋಗ್ತಾರೆ. ಅವ್ರಿಗೆ ಹೇಳಬೇಕು, ಅವ್ರಿಗೆ ಬೇರೆ ನಿಮ್ಮದು ಬೇರೆ, ಆದ್ದರಿಂದ ಇಷ್ಟು ಮಾಡಿ ಸಾಕು, ಇದನ್ನು ಬೇಸಿಕ್ ಕಳ್ಕೊಳ್ಳೋಕೆ ಹೋಗ್ಬಾರ್ದು. ಎಷ್ಟು ಜನ ನೋಡಿದ್ದೀವಿ, ನಾವು ಏಕಾಸಿ ಮಾಡೋಕ್ಕೆ ಆಗೇ ಇಲ್ಲ, ಅವ್ರಿಗೆ ಹಾಗಾಗಿಬಿಟ್ಟಿದೆ. ಅದು ಯೋಗ್ಯತೆ ಇಲ್ಲದೆ ಮಾಡಿದ್ದು. ಅದಕ್ಕೆ ಅವರಿಗೆ ಗೊತ್ತೇ ಉಳಿದವ್ರು ಹೇಳ್ತಾರೆ, ಯಾರು ಅಪ್ಪಣೆ ಕೆಡೋದಕ್ಕೆ ಹೋಗ್ತಾರೆ, ವಿಷ್ಣುವಚಕ ಮಾಡ್ಕೊಂಡು ಮಾಡಬೇಕು ಅಂತೀನಿ, ಒಪ್ಪಿಗೆ ಕೊಡಿ ಅಂತ. ಒಪ್ಪಿಗೆ ಕೊಡಿ ಅರ್ಥ ಏನು ಗೊತ್ತಾ? ಅದಕ್ಕೆ ನನ್ನ ಜಡ್ಜ್ ಮಾಡಿ ನೀವು ಆಗುತ್ತೋ ಇಲ್ಲ ಹೇಳಿ ಅಂತ ಅರ್ಥ. ಮಾಡೋದು ಎಲ್ಲರಿಗೂ ಹೇಳಿದ ಅರ್ಥ ಏನು ಮಾಡಬೇಡ, ಬದಲು ಕೈ ಕೂಡ ಹಾಕಬೇಡ, ಅದಕ್ಕೆ ಇಷ್ಟು ಮಾಡಿ ಸಾಕು ಅಂತ. ಕೆಲವರಿಗೆ ನೀವು ಮಾಡಿ ಪರವಾಗಿಲ್ಲ, ಅದು ಕೆಲವರು ಹುಷಾರಾಗಿ ಮಾಡಿ ಅಂತ ಹೇಳ್ತಾರೆ. ಕೆಲವರಿಗೆ ಹೋಗಿ ಮಾಡಿ, ನಿಮಗೇನು ಬಿಡಿ, ಆರಾಮ ಮಾಡ್ತೀರಿ ಹೋಗಿ ಅಂತ. ಇದನ್ನು ಆಜ್ಞೆ ತಗೊಳ್ಳೋದು ಅಂದರೆ ಇದಲ್ಲ, ಅದು ಸುಮ್ಮನೆ ಅಲ್ಲ, ಏನೋ ಸುಮ್ಮನೆ ಕೈ ಮುಗಿಡೋದಲ್ಲ. ನನ್ನ ಶಕ್ತಿನೂ ಇಷ್ಟಿದೆ, ನನಗೆ ಯೋಗ್ಯತೆ ಇದೆ, ನೀವು ತೀರ್ಮಾನ ಮಾಡಬೇಕು. ಎಷ್ಟು ಹೋಗ್ಬೇಕು ಅಂತ ಹೇಳ್ತಾನಿಲ್ಲ ಡಾಕ್ಟ್ರಿಗೆ. ಕೆಲಸ ಇರೋ ದುಡ್ಡು ಬೇಕಾಷ್ಟು ಇರ್ಬೋದು, ದುಡ್ಡು ಭಾಳ ಜಾಸ್ತಿ ತೊಗೊಂಬಿಡಲ್ಲ ಅಂತ ಕೇಳಿದರೆ ದುಡ್ಡಿಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ಇಷ್ಟು ಹೇಳ್ತಾ ಇಷ್ಟೇ ಮೂದು ಹೇಳ್ತಾರೆ. ನೀನು ಇಷ್ಟು ತಗೋ, ಒಂದು ತಗೋ, ಅರ್ಧ ತಗೋ, ಚಿಕ್ಕ ಮಕ್ಕಳಿಗೆ ಅರ್ಧ ತಗೋ ಅಂತ ಹೇಳ್ತಾರೆ, ಒಂದು ತಗೋ ಅಂತ ಹೇಳ್ತಾರೆ. ಅದರಂತೆ ತೊಗೋಬೇಕು, ಚೇಂಜ್ ಮಾಡಿದರೆ ಅದು ವರ್ಕ್ ಮಾಡೋದಿಲ್ಲ. ಮಗು ಗೊತ್ತಿಲ್ಲ, ಅದು ಮಕ್ಕಳಿಗೆ ಗೊತ್ತಿದೆಯಾ? ಅದು ಇಲ್ಲ. ದೊಡ್ಡವ್ರಿಗೆ ಅವ್ರು ಹೇಳಿ ಮಾಡ್ತಾರೆ ಕೆಲಸನ. ಹಾಂ ಹೌದು 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 ಹೌದು. ಹಾಂ ಯಾಕೆ ಗೊತ್ತಾಗತ್ತೆ? ನೋಡಿದಾಗ ಗೊತ್ತ. ನಮಗೂ ಅಷ್ಟೇ ಇದೆ, ಸುಮ್ಮನೆ ನೋಡಿಬೇಕಾದ್ರೆ. ಒಬ್ಬನ ಆನಂದದಲ್ಲಿ ಎಷ್ಟು ವೇರಿಯೇಷನ್ ಇರ್ತದೆ. ಫೇಲ್ ಆಗಿ ಬರ್ತಾನೆ, ಅವನ ಮುಖ ನೋಡಿದ್ರೆ ಹೇಗಿರ್ತಾನೆ, ಇನ್ನು ಜಸ್ಟ್ ಪಾಸ್ ಆಗಿರ್ತಾನೆ, ಅವನಿಗೆ ಆನಂದ ಖುಷಿ ಇದೆ ಅವನಿಗೆ. ಆದರೆ ಅವನ ಆನಂದ ಮುಖ ಎದ್ದು ಕಾಣಿಸುತ್ತೆ ನಮಗೆ. 3-4 ಜನದ ಆನಂದದಲ್ಲಿ ಏನಿದೆ ಈಗ? ಫೇಲ್ ಆದವ್ರು 2 ಸಬ್ಜೆಕ್ಟ್ ಫೇಲ್ ಆಗಿರ್ತಾನೆ, ಅವ್ರಿಗೆ ಅದೇ ಸಮಾಧಾನ, ಎಲ್ಲ ಹೋಗಲಿಲ್ಲ, ಅದು ಯಾವ ಅದರಲ್ಲೇ ಒಂದು ರೀತಿ. ಆದಷ್ಟು ನಮಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಸೊ ಅವನ ಆನಂದ ಟೋಟಲಿ ಡಿಫರೆಂಟ್. ಅದು ಅವನ ಆನಂದ ಇನ್ನೂ ರೆಕಾರ್ಡ್ ಬ್ರೇಕ್ ಮಾಡಿ ಆನಂದ ತೊಗೊಂಡಿರ್ತಾರೆ ಮಾರ್ಕ್ಸ್. ಅವತ್ತು ಇನ್ನೂ ಆನಂದ ಭಾರಿ ದೊಡ್ಡದು. ಅದು ನಮಗೆ ಅವರು ಇದರಿಂದ ಗೊತ್ತಾಗುತ್ತೆ ಹೊರತು ಒಂದು ಅರ್ಥ ಆಗೋದೇನು ನ್ಯಾಚುರಲ್. ಅದು ಹೆಚ್ಚು ಬಂದಾಗ ಅವ್ರಿಗೆ ಖುಷಿ ಆಗಲೇಬೇಕು. ಕೆಲವು ಅಷ್ಟು ಮಾಡಿದ್ರು ಎಕ್ಸಿಬಿಟೇ ಮಾಡೋದೇ ಇಲ್ಲ. ಬರೀ ಪಾಸವ್ರು ಕುಡ್ದಾಡ್ತಿರ್ತಾನೆ, ರ್ಯಾಂಕ್ ಬಂದು ಹೆಸರು ಬಿಟ್ಟು ಕೂತಿರ್ತಾರೆ. ಗೊತ್ತಾಯ್ತಾ? ಇನ್ನೂ ಏನೋ ಬರಿಬೇಕು, ಏನೋ ಒಂದು ಯೋಚನೆ ಬೇರೆ ಇರುತ್ತೆ, ಅವ್ರ ಕಲ್ಪನೆ ಬೇರೆ. ನಮಗೆ ಅದು ಅರ್ಥ ಆಗೋದಿಲ್ಲ. ನಮಗೆ ಇಷ್ಟು ಸಾಕು, ಲೋಹ ಕಾಮನ್. ಆದರೆ ಸುವರ್ಣಕ್ಕೂ ಬಂಗಾರ ಕಬ್ಬಿಣಕ್ಕೆ ವ್ಯತ್ಯಾಸ ಗೊತ್ತಾ ಇಲ್ವೋ? ಅಪ್ರಾಕೃತ ಹಾಗೆ. ನಾವು ಸುವರ್ಣಕ್ಕೂ ಇದಕ್ಕೆ ಡಿಫ್ರೆನ್ಸ್ ಗೊತ್ತಾಗುತ್ತಿಲ್ಲ ನಮಗೆ. ಕಬ್ಬಿಣಕ್ಕೂ ಅದು ವ್ಯತ್ಯಾಸ. ಲೋಹ ಇಸ್ ಕಾಮನ್, ಇದು ದೇಹ ಇಸ್ ಕಾಮನ್, ಅದು ವ್ಯಾಲ್ಯೂನೇ ಬೇರೆ. ಸುವರ್ಣದಲ್ಲಿ ಪ್ರತಿಯೊಂದರಲ್ಲೂ ಏನಿದೆ, ಸುವರ್ಣ ತುಂಬಿ ತುಳುಕ್ತಾ ಇದೆ. ಇದರಲ್ಲಿ ಹಾಗಿಲ್ಲ, ಎಲ್ಲ ಮಿಕ್ಸ್ಚರು. ಇದು ಅದರಲ್ಲೂ ಕೆಲವು ಗಟ್ಟಿನೋದು ಟೊಳ್ಳು, ಅದು ಬೇರೆ. ನೂರಾರು ಸಮಸ್ಯೆಗಳಿದೆ. ದೇವರಿಗೆ ಎಲ್ದು ಅದು ಹಿರಣ್ಮಯ ಅಂತ ಯಾತಕ್ಕೆ ಕರೆದ್ರು ಅಂದರೆ ಟೋಟಲಿ ಪ್ಯಾಕ್ಡ್. ಅದು ಕೆಲಸ ಒಳ್ಳೆ ಟೊಳ್ಳು ಮಾಡಿರ್ತಾರೆ, ಅಷ್ಟೇ ಟೊಳ್ಳು ಮಾಡಿರ್ತಾರೆ. ಕೆಲವು ಪಾಲಿಶ್ ಆಗಿರ್ತಾರೆ, ಎರಡೋ ಮಾಡಿರ್ತಾರೆ. ದೇವರಿಗೆ ಯಾವುದೂ ಇಲ್ಲ. ಹಿರಣ್ಮಯ ವಪುಹು. ಆ ಪದ ಹೇಳ್ಬೇಕಾದ್ರೆ ಅಷ್ಟು ನಮಗೆ ಅರ್ಥ ಆಗಬೇಕು. ಅದು ಹಿರಣ್ಮಯ ವಪುಹು, ಟೋಟಲಿ ಅಬ್ಸಲ್ಯೂಟ್ಲಿ ಮೇಡ್ ಔಟ್ ಆಫ್ ಪ್ಯೂರ್ ಗೋಲ್ಡ್. ಆ ಥರ ಇರಬೇಕು. ಎಲ್ಲಿ ತೊಗೊಂಡ್ರು ಕೂಡ ಅದೇ ಕಾಮ ಇರುತ್ತೆ. ಸ್ವಲ್ಪ ಕೂಡ ಕಡಿಮೆ ಇಲ್ಲ. ಮತ್ತೆ ಹಿಂದಿನ ಯಾರು ನೋಡ್ತಾರೆ? ಹಿಂದೆ ಹಾಕೋದಿಲ್ಲ ಕೆಲಸ. ಹಿಂದೆ ಹಾಕೋಕ್ಕೆ ಹೋಗೋದಿಲ್ಲ. ಅದು ಯಾರು ನೋಡ್ತಾರೆ? ಹೋಗಿಬಿಟ್ಟು ಅರ್ಚಕಗಳು ನೋಡೋಕ್ಕಾಗಲ್ಲ ತಾರೆ ಇದ್ದಾಗ. ಅದಲ್ಲ, ನೀವು ನೋಡ್ತೀರೋ ಬಿಡ್ತೀರೋ, ಇರೋದು ಹಾಗಿದೆ. ಅರ್ಥ ಆಯ್ತಾ? ಅದು ನಮ್ಮ ಊಹೆಗೆ ಮೀರಿದ್ದು. ನಮಗೆ ಕಾಣದೆ ಹೋದರೂ ಕೂಡ ಇದ್ದೇ ಇದೆ. ಅರ್ಥ ಆಯ್ತಾ? ಈ ಸಿನಿಮಾ ನಾಟಕದಲ್ಲಿ ಯಾವುದೋ ದೊಡ್ಡ ಪ್ಯಾಲೇಸ್ ತೋರಿಸ್ತಾರೆ, ರೂಫೇ ಇರೋದಿಲ್ಲ ಅದಕ್ಕೆ. ರೂಫ್ ಹೇಗೋ ಶೂಟ್ ಆಗಲ್ಲ. ಅದು ಬೇಕೇ ಇಲ್ಲ. ಅದೇ ಖರ್ಚು ಬಿಡ್ಬೇಕು ಅದಕ್ಕೆ. ಯಾವ್ದು ಬೀಳುತ್ತೋ ಅದು ಮಾತ್ರ ಹೈಲೈಟ್ ಮಾಡ್ತಾರೆ. ಅದು ಇಲ್ಲಿ ಹಾಗಲ್ಲ. ದೇವರು ಯಾರು ನೋಡಲಿ ಬಿಡಲಿ ಹೇಗಿರ್ತಾನೆ, ಎವರ್ ಪರ್ಫೆಕ್ಟ್. ಇದನ್ನು ಡಿಫ್ರೆಂಟ್ ಮಾಡ್ಬೇಕು ನಾವಾಗ. ಈಗ ಇದಕ್ಕೂ ನಾವು ಗೋಲ್ಡ್ ಕೊಟ್ಟ ತಕ್ಷಣ ಡಿಫ್ರೆಂಟ್ ಅಂತ ನಮಗೆ ಅರ್ಥ ಆಗಿಬಿಡತ್ತಲ್ಲ. ದೇವರ ಆನಂದ ಡಿಫರೆಂಟ್. ಅಷ್ಟ ತಿಳ್ಕೊಂಡ್ರೆ ನಮಗೊಂದು ಕಾನ್ಸೆಪ್ಟ್ ಯಾವಾಗ ಬರುತ್ತೆ ಅಂದರೆ ಸಾಕು. ಅಪರೋಕ್ಷ ಜ್ಞಾನ ಆದರೆ ಕೆಲವು ಕ್ಲಾರಿಟಿ ಬರುತ್ತೆ. ಇದನ್ನ ತಿಳ್ಕೊಂಡಿಗಿಂತ ಭಾರಿ ವ್ಯತ್ಯಾಸ ಇದೆ.
ನಿಜವಾದ ಗೋಲ್ಡ್ ಬರೀ ಪಾಲಿಸ್ಟರ್ ಹಾಕಿ ಇದನ್ನು ನೋಡಿ, ಎಷ್ಟೇ ಪಾಲಿಸ್ಟರ್ ಒರಿಜಿನಲ್ ಗೋಲ್ಡಿನ ಕಾಂತಿ ಬರಲ್ಲ ಅದಕ್ಕೆ, ಗೊತ್ತಾಯ್ತಾ? ಯಾಕಂದ್ರೆ ಬ್ಯಾಕಿಂಗೇ ಬೇರೆ ಇದೆ, ಬೇಸ್ ಬೇರೆ ಇರೋದ್ರಿಂದ ಮೋಸ ಹೋಗೋರು ಹೋಗ್ಬೋದು ಅಷ್ಟೇ. ಸರಿಯಾಗಿ ನೋಡಿದಾಗ ನೋಡ್ತಾ ಮುಟ್ಟೋದಲ್ಲಿ ನೋಡ್ತಾ ಇದ್ದು ಪಾಲಿಸ್ಟರ್ ಬೀಳ್ತಾವೆ, ನೋಡೋದೇ ಇಲ್ಲ ಅವನು. ಅಷ್ಟು ಅನುಭವ ಗೊತ್ತಿರುತ್ತೆ ಅವನಿಗೆ. ಆ ರೀತಿಯಲ್ಲಿ ನಮ್ಮ ಆನಂದ ದೇವರ ನಮ್ಮದು ಅಕ್ವೈರ್ಡ್ ಆನಂದ. ಆಮೇಲೆ ಇರೋದು ದೊಡ್ಡದಾಗಿರೋದು, ದೇವರು ಯಾವಾಗಲೂ ಹಾಗೆ ಇರೋದು. ಎಷ್ಟೇ ದೊಡ್ಡ ಮನೆ ಕಟ್ಸಿದ್ರು ಆಕಾಶ ಮೇಲೆ ಇದೆಲ್ಲ ಏನು ರೀ ಆಕಾಶ ಮೇಲೆ ತಕ್ಷಣ ಹೇಳ್ಬಿಡ್ತಾರೆ. ಆಕಾಶ ಮೇಲೆ ಏನು ಅಲ್ಲ ಅಂತ ಗೊತ್ತಾಗುತ್ತೆ. ಅದು ಆಕಾಶ ಅಂದರೆ ನಮಗೇನು ಗೊತ್ತಿಲ್ಲ, ಸ್ಟಿಲ್ ಒಂದು ಗೊತ್ತು, ಏನಂತ ಎಲ್ಲಕ್ಕಿಂತ ದೊಡ್ಡದು ಅಂತ ಗೊತ್ತಿದೆ. ಈ ಥರ ಕಂಪೇರ್ ಮಾಡ್ಕೊಳ್ಳೋದು ಆನಂದ ಬಂದು ಕೊನೆಯ ಅಪ್ರೋಕ್ಷ ಜ್ಞಾನದ ಅರ್ಥನೇ ಅದು. ಅಪ್ರೋಕ್ಷ ಜ್ಞಾನ ಕ್ಲಾರಿಟಿ ಬರೋದಕ್ಕೆ ಸಿದ್ಧಂತೆ ಸರ್ವ ಸಂಶಯ. ಕೆಲವು ಎಲ್ಲ ಸಂಶಯ ಎಷ್ಟು ಕೇಳಿದ್ರೂ ಹೋಗೋದಿಲ್ಲ, ಕೆಲವು ಉಡ್ಕೊಂಡಿರುತ್ತೆ, ನೋಡಿದಾಗ ಕ್ಲಾರಿಟಿ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಅದು ಅಪ್ರೋಕ್ಷ ಜ್ಞಾನದ ಉದ್ದೇಶ. ಅದು ಬರೀ ಇಷ್ಟು ಕೇಳಿದಾಗಲೇ ಪೂರ್ತಿ ಕಾನ್ಸೆಪ್ಟ್ ಪ್ರಕಾರ ನೋಡೋ ನೆಸಿಟಿನೇ ಬರ್ತಿರಲಿಲ್ಲ, ಗೊತ್ತಾಯ್ತಾ? ವ್ಯತ್ಯಾಸ ಇದ್ದೇ ಇದೆ. ಎಷ್ಟೇ ಒಳ್ಳೆಯ ಪದಾರ್ಥ ನೋಡಿದಾದ್ರೂ ಕೂಡ ತಿನ್ನೋ ಪದಾರ್ಥನ ತಿಂದ ಮೇಲೆ ಅದು ರುಚಿ ಗೊತ್ತಾಗದೆ ಹೊರತು ನೋಡಿದಾಗಲ್ಲ. ಎಷ್ಟೋ ಒಳ್ಳೆ ಮಾವಿನ ನೋಡಿ ಅಷ್ಟು ಚೆನ್ನಾಗಿರುತ್ತೆ, ಅದು ಒಳ್ಳೆ ನೋಡಿ ಭಯಂಕರ ಹುಳಿ ಅಥವಾ ಹುಳ ಹುಳಿನೂ ಹುಳನೂ ಇರ್ಬೋದು. ಕೆಲವೊಡೆ ಬರೀ ಗ್ರೀನ್ ಇರುತ್ತೆ ಅಷ್ಟೇ, ಬರೀ ಗ್ರೀನ್ ತೆಗೆದು ನೋಡಿದ್ರೆ ಆ ಚಾಬಟ್ಟೆ ಟೇಸ್ಟ್ ಇರುತ್ತೆ. ಅದೆಲ್ಲ ಮೇಲಿನ ತೀರ್ಮಾನ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ನೋಡಿಯೇ ತಿಳ್ಕೊಬೇಕು ಅಂತ ಹೇಗೆ ಹೇಳ್ತೇವೆ. ಅಪ್ರೋಕ್ಷ ಜ್ಞಾನದಲ್ಲಿ ಎಲ್ಲ ಸಂಶಯ ಹೋಗ್ಬಿಡುತ್ತೆ. ಯೋ ಭಾವ ಆ ಸಂಶಯಸ್ಥೆ ರೀಚ್ ಆಗಿರ್ತಾನೋ, ಎಲ್ಲ ಅರ್ಥ ಆಗಿಬಿಟ್ಟಿದೆ ಹೇಗೆ ಅದು ನೋಡಿದ ತಕ್ಷಣ ಹೋಗ್ಬಿಡುತ್ತೆ. ಅಲ್ಲಿ ಮೊದಲು ಅಲ್ಲಿ ರೀಚ್ ಆಗ್ಬೇಕು ಫಸ್ಟು, ಮುಂದಿನ ಪ್ರಶ್ನೆ ಆಗ. ಯಥಾ ಯೋಗ್ಯಾನ್ ಗುಣಪೂಗಾನ್ ಉಪಾಸ್ಯ ಫಲಂ ಭವೇನ್ಮುಕ್ತಿಗಂ ನಾನ್ಯಥಾ ಸ್ಯಾತ್. ನಿತ್ಯೈಕಾಗ್ರ ವ್ಯಂಗ್ಯತಾ ಹೇತುತಶ್ಚ. ನಿತ್ಯ ಇರಬೇಕು, ಏಕಾಗ್ರವಾಗಬೇಕು. ಅದರಿಂದ ಬರೋದ್ರಿಂದ ಅದು ಸುಮ್ಮನೆ ಬರೋ ಚಾನ್ಸಸ್ಸೇ ಇಲ್ಲ ಅದಕ್ಕೆ. ಸಾಕ್ಷಾತ್ ದರ್ಶಿನೋ ಸೃಶಿನೋ ತದ್ವಿಶೇಷೈ ಸ್ಮೃತೇಶ್ಚ. ಸಾಕ್ಷಾತ್ ಕಂಡವರಿಗೆ ಅದೆಲ್ಲ ಇಟ್ಟು ಆ ಬ್ಯಾಕ್ಗ್ರೌಂಡಲ್ಲಿ ಅರ್ಥ ಆಗುತ್ತೋ, ಬೇರೆ ಅರ್ಥ ಆಗೋದಿಲ್ಲ. ಇತಿ ಶ್ರುತೇ ಸ್ವಯೋಗ್ಯ ಅನುಗುಣೈರೇವ ಫಲಭಾವ. ಅವ್ರು ಎಷ್ಟೇ ಮಾಡಿದ್ರು ತರ ಅನುಗುಣವಾದ ರೀತಿಯಲ್ಲೇ ಫಲ ಬರೋದು, ಬೇರೆ ರೀತಿ ಅಲ್ಲ. ತರಿಹಿ ಇವತ್ತು ಮನೇಲಿ ಅಡಿಗೆ ಬೇಕಾಷ್ಟು ಮಾಡಿದ್ದಾರೆ, ಅವನು ರೋಗಿ, ಅವನು ಪಾಪ ಯಾವುದು ಜ್ಯೂಸ್ ಕೊಟ್ಬಿಡ್ತಾರೆ ಅಷ್ಟೇ. ಆದರೆ ಅವನಿಗೆ ಜ್ಯೂಸಿನ ಆನಂದ ಅಷ್ಟೇ ಸಾಕೋದು. ಇದನ್ನು ನೋಡ್ಲಿಕ್ಕಾಗೋದಿಲ್ಲ. ಇದು ನೋಡಿಬಿಟ್ರೆ ಅವನು ಎಂಜಾಯ್ ಮಾಡೋ ಸ್ಥಿತಿಯಲ್ಲೇ ಅವನಿಲ್ಲ ಈಗ. ಅವರೆಲ್ಲ ಊಟ ಮಾಡೋದು ನೋಡ್ತಾನೆ ಅವನು, ಸ್ವಲ್ಪ ಆರೋಗ್ಯ ಸರಿ ಹೊಟ್ಟೆಗೆ ಇಟ್ಬಿಡ್ತಾನೆ. ಇವನಾದರೆ ನಾನು ಬಿಟ್ಬಿಡಿ ಹೋಗ್ತೀನಿ ಮೊದಲು, ನಂಗೆ ಆಗಲ್ಲ, ನೋಡೋಕ್ಕೆ ಆಗಲ್ಲ ಅಂತ. ಅವನಿಗೆ ಆ ಥರ ಆಗಿದೆ ಇವತ್ತು. ನಾಲಿಗೆ ರುಚಿ ಇಲ್ದಿದ್ದವನಿಗೆ ಎಂಥ ಅತ್ಯದ್ಭುತ ರುಚಿಕರವಾದ ಪದಾರ್ಥನೂ ಕೂಡ ಅವನಿಗೆ ಮೆಚ್ಚುಗೆ ಆಗದೇನೆ ಅಸಹ್ಯ ಅನಿಸುತ್ತೋ. ದೇವರಿಗೆ ಎಷ್ಟೇ ಗುಣ ಹೇಳಿದರೂ ಕೂಡ ಆ ಸ್ವರೂಪದಲ್ಲೇ ಇದಿಲ್ಲ, ಅವರಿಗೆ ಗುಣ ಇಲ್ಲ, ಎಂಜಾಯ್ ಮಾಡೋಕ್ಕೆ ಬರೋದೇ ಇಲ್ಲ ಅವರಿಗೆ. ಏನೋ ಮಾಡ್ತಾನೆ ಕೃಷ್ಣ ಇವನು ಅಂತ ಯಾವಾಗ ಹಾಗೆ ಅನ್ಕೋತಿದ್ರೆ ಹೊರತು ಏನು ತಿಳ್ಕೊಳ್ಳಿಲ್ಲ ಅವರು, ಮೈಮೆ ಅಂತ ಅರ್ಥನೇ ಆಗೋದಿಲ್ಲ ಅವ್ರ ಕೊನೆಗೆ. ಈ ಭಕ್ತರಿಗೆ ಹಾಗಲ್ಲ. ಕೃಷ್ಣ ಬೆಣ್ಣೆ ಇದು ನೋಡಿದ ತಕ್ಷಣ ಅವ್ರಿಗೆ ನಾಟಕ ಅಂತ ಆಗಲೇ ಅನಿಸ್ಬಿಡೋದು. ಅದೇ ಹೇಳಬೇಕಾಗಿಲ್ಲ, ಅವ್ರು ಅನಿಸಿಬಿಡೋ. ಆ ವ್ಯಕ್ತಿತ್ವ ನೋಡಿದ್ರೆ ಇನ್ನೇನಿದೆ, ಈಗ ಕೋಟ್ಯಾಧೀಶ ಕೈ ಚಾಚ್ತಾನೆ ಅಂದರೆ ಪ್ರಸಾದಕ್ಕೆ ನಿಂತಿದ್ದಾನೆ ಅಂತ ಅರ್ಥ, ಇನ್ಯಾವುದಕ್ಕಲ್ಲ. ದುಡ್ಡು ಕೊಡೋದಕ್ಕೆ ಅವರಿಗಿಂತ ಸ್ವಲ್ಪ ಜೀವನ ಜಾಸ್ತಿ ಇದೆ, ತಗೋತು ಪ್ರಸಾದ. ಅವ ಅರ್ಥ ಮಾಡ್ಕೋತಾನೆ. ಅವನ ಗತಿ ಇಲ್ಲದೆ ಬಂದವನಲ್ಲ, ಪ್ರಸಾದಕ್ಕೆ ಬಂದಿದ್ದಾನೆ. ಪ್ರಸಾದ ವ್ಯಾಲ್ಯೂ ಎಷ್ಟಿರ್ಬೋದು, ಮೆಟೀರಿಯಲ್ ವ್ಯಾಲ್ಯೂ ಎಷ್ಟಿರ್ಬೋದು. ಒಂದು ಬಾಳೆಹಣ್ಣಿಗೆ ಇವ್ರು ಕೊಟ್ಟಿದ್ರೆ ₹1,00,000 ಗಾಡಿಗೆ ಕೊಟ್ಟಿದ್ದಾರೆ, ಒಂದು ಬಾಳೆಹಣ್ಣು ಕೊಡ್ತಾರೆ. ಎಷ್ಟೇ ನೀವು ಇದ್ದರೂ ಕೂಡ ಬಾಳೆಹಣ್ಣು ಎಷ್ಟು ಬೆಲೆ ಕಟ್ಬೋದು ನೀವು ಅದಕ್ಕೆ, ಅಷ್ಟೇ. ಆದರೆ ಅದೇನದು ಟೋಕನ್ ಫೀಸ್ ಅಷ್ಟೇ ಹೊರತು ಟೋಕನ್ ಅದು ಆ್ಯಕ್ಚುಲಿ ಇದು ವ್ಯಾಲ್ಯೂ ಅಲ್ಲ. ಅದು ಪ್ರಸಾದಕ್ಕೋಸ್ಕರ ಅವ್ರು ಕೈ ಬೇರೆ ತಗೋತಾರೆ ನಿಮ್ಮತ್ತೆ. ಹೀಗೆ ಕಾರಣ ಗೌರವ ತೋರಿಸುತ್ತೆ ಹೊರತು ತಾವು ಮೆಟೀರಿಯಲ್ ವ್ಯಾಲ್ಯೂ ಇಲ್ಲ. ಅದಕ್ಕೆ ಇರೋದು ಅನುಗ್ರಹದ ವ್ಯಾಲ್ಯೂ ಇದೆ. ಅದಕ್ಕೆ ನಾವು ಏನೇ ಮಾಡಿದ್ರು ಕೂಡ ಮೆಟೀರಿಯಲ್ ವ್ಯಾಲ್ಯೂ ನಾವು ತರ್ಲಿಕ್ಕೆ ಭಾರಿ ಅಸಾಧ್ಯ, ನಮಗೆ ಅಸಾಧ್ಯನೇ ಅಸಾಧ್ಯ. ಯಾವ ಕ್ವಾಲಿಟಿ ತರಬೇಕು, ಯಾವಾಗಲೂ ನಾವು ಅನುಗ್ರಹದ ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಅದು ಸಾಧ್ಯ. ಅದಕ್ಕೆ ಟೀಕಾರ ಹೇಳಿದ್ದು, ನಾನು ಈ ವ್ಯಾಟಿಯಲ್ಲಿ ನೋಡಬೇಡಿ, ಮೆಟೀರಿಯಲ್ ವ್ಯಾಲ್ಯೂ ನೋಡೋಕೆ ಹೋಗಬೇಡಿ. ಏನೇ ಕೊಟ್ಟು ದೇವ್ರ ಮುಂದೆ ಏನೂ ಅಲ್ಲ ಅದು. ಆದರೆ ನಮ್ಮಲ್ಲಿ ಭಕ್ತಿ ಇದೆ, ಅನುಗ್ರಹ ಸಂಪಾದನೆ ಮಾಡಿ, ಅದು ನಮ್ಮ ಇದು ಅಷ್ಟೇ, ಇನ್ನೇನಿಲ್ಲ. ಸುಧಾಮನಿಗೆ ಜ್ಞಾನ ಇದ್ದಿದ್ದಕ್ಕೇ ಅಷ್ಟು ಫಲ ತಕ್ಷಣ ಸಿಕ್ಬಿಡ್ತಾರೆ. ಕೃಷ್ಣ ಎಷ್ಟೇ ಏನೇ ಮಾಡಿದ್ರು ಕೂಡ ನನಗೆ ಗೊತ್ತು, ನಾನು ಕೊಟ್ಟಿರೋದು ಭಾರಿ ಸ್ವಲ್ಪ, ಕೃಷ್ಣ ಭಾರಿ ರುಚಿ ಇದೆ ಅಂತ ಹೇಳಿದ. ಗೊತ್ತಾಗ್ತಿದ್ದ ಹಣೆ ಬರ ನನಗೆ ಗೊತ್ತಿದೆ ಎಷ್ಟು ರುಚಿ ಇರ್ಬೋದು ಅಂತೇಳಿ ಗೊತ್ತಿದೆ. ಆದರೆ ಭಕ್ತಿ ವೆಚ್ಚಿದ್ದಾನೆ, ಅಲ್ಲಿರೋದು ಆತ ಕಾನ್ಸೆಪ್ಟ್ ಅರ್ಥ ಆಯ್ತು. ನಮಗೂ ಅರ್ಥ ಆಗುತ್ತೆ ಎಷ್ಟೋ ಸಲ. ಕೊಟ್ಟರೆ ನಮಗಲ್ಲ, ಅದು ಏನೋ ಅನುಗ್ರಹ ಮಾಡಿ ಕೊಡ್ತಾವ್ರು, ಯು ಡೋಂಟ್ ಡಿಸರ್ವ್ ಇಟ್ ಅಂತ ಅನಿಸುತ್ತೆ ಎಷ್ಟೋ ಸಲ, ಗೊತ್ತಾಯ್ತಾ. ಕೆಲವು ಸತ್ಯ ಇಲ್ಲ, ನಮಗೆ ಜಾಸ್ತಿ ಇತ್ತು ಅಂತ ಅನಿಸ್ಬೋದು ಕೂಡ. ಆದರೆ ಸಾಮಾನ್ಯವಾಗಿ ನಮಗೇನು ಅನಿಸುತ್ತೆ ಅಂತ ಕೇಳಿದರೆ ಅದು ಸಾಧನೆಗೆ ಕಡಿಮೆನೇ. ಅಲ್ಲಿ ನಿಜವಾದ ಅರ್ಥದಲ್ಲಿ ಅದು ಅನುಗ್ರಹಣೆ ಹೊರತು ಬೇರೆ ಇನ್ನೊಬ್ಬರು ಕೊಡ್ಬೋದಾಗಿತ್ತು, ನಮಗೆ ಕೊಟ್ಟರು ಅಂದರೆ ಅನುಗ್ರಹ ಮಾಡಿದ್ದಾರೆ ಅಂತ ಅರ್ಥ.
ಅದೇನು ಅನುಗ್ರಹ ಮಾಡಿ ತಿಳ್ಕೊಳ್ಳೋದೇನು ಇದಲ್ಲ, ನಮಗೆ ಅನಿಸ್ಬಿಡುತ್ತೆ ನ್ಯಾಚುರಲಿ, ಏನು ತಿಳ್ಕೊಬೇಕಾಗಿಲ್ಲ. ಅನುಭವ ಬಂದಾಗಲೇ ಗೊತ್ತಾಗೋದಾಗ, ಆಗ ದೇವರು ಗ್ರೇಟ್ ಅಂತ ಗೊತ್ತಾಗೋದಾಗ ನಾನು ಗ್ರೇಟ್ ಇರ್ಬೋದು ಅನ್ನೋ ಭಾವನೆ ಬರೋದಿಲ್ಲ, ಅವರಿಗೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ನಹಿ ಬ್ರಹ್ಮಣೋ ಅನ್ಯೇಷಾಂ ದೇವಾದೀನಾಮಪಿ ಬಹುಗುಣ ಉಪಾಸನೆಯ ಕಾರ್ಯಂ ನಾಸ್ತಿ ಮಧ್ಯೆ ನಿಯಮಾಸಿದ್ಧೇ ರೀತಿ ನಮಂತವ್ಯಂ. ಇಷ್ಟಾಗೋದಾದರೆ ನಮಗೆ ಹೇಗೋ ಸಿಗೋದಿಲ್ಲ ಅಂಥೇಳಿ ಕೂಡಬೇಡಿ, ನಿಮಗೆ ಸಾಧ್ಯವಾದಷ್ಟು ಪ್ರಯತ್ನ ಪಡಬೇಕಾದ್ರೆ ಹೇಗೂ ಸಿಗೋದಿಲ್ಲ, ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಪಾಸಾಗಿ ಬರಬೇಕು, ಅದಕ್ಕೆ ಬೇಕಿಲ್ಲ. ತೇಷಾಂ ಭಾವ್ಯುತ್ಕರ್ಷಂ ಜ್ಞಾತ್ವಾ ತದಭಿಜ್ಞಸ್ಯ ಬ್ರಹ್ಮಣ ಏವ ಗುಣನಿಯಮೋಪದೇಶೋಪಪತ್ತೆ. ಕೆಲವರು ಹೇಳ್ತಾರೆ, ಎಲ್ಲ ಹೇಳಿದಾಗ ಕೆಲವರು ಹೇಳ್ತಾರೆ ಇದು ಅವರಿಗೆ, ನಮಗೆಲ್ಲ ಅಲ್ಲ, ನಮಗೆ ಮಾಡೋಕ್ಕಾಗೋದಿಲ್ಲ. ಆಗಲೇ ಅನಿಸ್ಬಿಡುತ್ತೆ ಅವನಿಗೆ, ಇದೆಲ್ಲ ಕೇಳಿದಾಗ ಓ ಬ್ರಹ್ಮದೇವರು ಇದನ್ನೆಲ್ಲ ಮಾಡ್ತಾರೆ, ಅವರು ನಮ್ಮ ಗುರುಗಳು, ಆ ಒಂದು ಸಂತೋಷ ಬರುತ್ತೆ ಹೊರತು ನೀವು ಮಾಡೋಕ್ಕಾಗದ ಮೇಲೆ ಯಾಕೆ ಕೇಳಬೇಕು ಅಂತ ಬೇಕಿಲ್ಲ. ಅವ್ರ ಮಹಿಮೆ ಗೊತ್ತಾಗಲಿಕ್ಕೆ ಕೇಳಬೇಕು ನಾವು. ನಮಗೆ ಆಗದಿದ್ದು ಇನ್ನೊಬ್ಬರು ಮಾಡಿದಾಗಲೇ ಮಹಿಮೆ ಅಂತ ಕರೆಯೋದು. ನಮಗೆ ಅದು ಕಾಮನ್ ಆಗಿದ್ದರೆ ಮಹಿಮೆ ಅಂತ ಕರೆಯೋದಿಲ್ಲ. ಮಹಿಮೆ ಅರ್ಥ ನಮಗಿಂತ ಹೆಚ್ಚಿಂದು ಅಂತ, ಮಹಿಮೆ ಶಬ್ದಕ್ಕೆ ನಮಗಿಂತ ಹೆಚ್ಚಿಂದು ಅಂತ ಅನಿಸೋದ್ರಿಂದ ಅದು ಬಹಳ ಗೌರವ ಬರೋಕ್ಕೆ ಕಾರಣ ಆಗೋದ್ರಿಂದ ಬೇಕೇ ಬೇಕು. ಯೋ ಯೋ ಭಾವೋ ದೇವತಾನಾಂ ವಿಮುಕ್ತೌ ತತ್ತತ್ ಪ್ರಾಪ್ತೌ ಸುಗುಣಾನೀಶಿತುಶ್ಚ ಬ್ರಹ್ಮ ದಿಶತಿ ಅಥ ತಾಮಸ್ತೆ ವಿಚಿಂತ್ಯ ತತ್ತದ್ಭಾವಂ ಪ್ರಾಪ್ನುವಂತಿ ಆತ್ಮಶಕ್ತ್ಯ ಇತಿ ಶ್ರುತೇಹೇ. ಬ್ರಹ್ಮದೇವರು ತಮ್ಮ ಯೋಗ್ಯತೆ ಗೊತ್ತು ಅಂತ ತಿಳ್ಕೊಂಡೇ ಇವರು ಬ್ರಹ್ಮದೇವರಿಂದ ರಿಸೀವ್ ಮಾಡುತ್ತಾರೆ. ಅದೇ ರೀತಿ ಬ್ರಹ್ಮದೇವ್ರ ಯೋಗ್ಯತೆ ಗೊತ್ತು ಅಂತಲೇ ಅವ್ರು ಕೊಡ್ತಾರೆ. ಅದನ್ನೆಲ್ಲ ನೋಡಿಬಿಟ್ಟು ಅವರು ತಮಗೆ ಬಂದಿದ್ದಕ್ಕೆ ತೃಪ್ತರಾಗ್ತಾರೆ, ಬೇರೆ ಬಂದಕ್ಕೆ ಸಂತೋಷ ಪಡ್ತಾರೆ. ಗೊತ್ತಾಯ್ತಾ? ಯಾರೋ ಒಬ್ರು ಸಾಧನೆ ಮಾಡಿದ್ದೇನೆ ತಮ್ಮ ಕಡೆಯವರು ಅಂದರೆ ಒಳ್ಳೆಯವ್ರಿಗೆ ಖುಷಿ ಆಗುತ್ತೆ, ಉಳಿದವ್ರಿಗೆ ಹೊಟ್ಟೆ ಕಿಚ್ಚು ಬರುತ್ತೆ. ಸಾಮಾನ್ಯ ಮುಕ್ತಿಯಲ್ಲಿ ಕೆಟ್ಟವರು ಇಲ್ಲ, ಆದ್ದರಿಂದ ಸಜ್ಜನರಲ್ಲಿ ಕೆಟ್ಟವರು ಇರೋದಿಲ್ಲ, ಆದ್ದರಿಂದ ಅವ್ರು ಸಂತೋಷ ಪಡ್ತಾರೆ. ಅಲಂಕಾರ ನೋಡ್ತಾರೆ, ಅಲಂಕಾರಕ್ಕೆ ಗೌರವ ನೋಡಿದೆ ನಮಗೂ ಇರಬಾರ್ದಾಗಿತ್ತೆ ಅಂತ ಅನ್ಕೊಳಕ್ಕೆ ಹೋಗೋದಿಲ್ಲ. ಯಾರೋ ಕೊಡಬೇಕು ಬೈದು ಬಿಡ್ತಾರೆ, ಬುದ್ಧಿ ಇಲ್ಲ ಹೋಗಿ ನಿಮಗೆ, ಯು ಡೋಂಟ್ ಡಿಸರ್ವ್ ಇಟ್. ಕೆಲವನ್ನ ಸಂಕೋಚ ಪಡ್ತಾರೆ, ಕೆಲವೊಂದು ಏನು ಮಾಡಿದ್ರು ತಗೊಳ್ಳೋದು ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ನಿಯಮವನ್ನು ಯಾತಕ್ಕೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲದವ್ರೆ ತಿಳಿಸೋಕ್ಕಷ್ಟೇ. ನಿಯಮಗಳು ನೀರು ಹರಿಯುತ್ತದೆ, ಆ ನೋಡಲಿ ಬಿಡಲಿ ಹರಿತಾನೆ ಇರುತ್ತೆ, ನೋಡಿದ ಮಾತ್ರ ಹರಿಯೋದಲ್ಲ. ನಮಗೆ ಅರ್ಥ ಆಗಲಿಕ್ಕೆ ತೋರಿಸ್ಬೇಕು ಹೊರತು ಬೇರೆ ಅಲ್ಲ. ಕೆಲವು ಗುಣಗಳೆಲ್ಲ ನ್ಯಾಚುರಲ್. ಯೋ ಯೋ ಭಾವೋ ದೇವತಾನಾಂ ವಿಮುಕ್ತೌ ತತ್ತತ್ ಪ್ರಾಪ್ತೌ ಸುಗುಣ ಗೀಷಿತಶ್ಚ ಬ್ರಹ್ಮಾದಿಶತ್ಯತ ತಾಂಸ್ತೆ ವಿಚಿಂತ್ಯ. ಇನ್ನು ನಮಗೆ ಗೊತ್ತಾಗಬೇಕಾದ್ರೆ ಯಾವುದೋ ಇದಕ್ಕೆ ಹೋಗ್ತೀರಿ ನೀವು, ಸಿನಿಮಾ ಥಿಯೇಟ್ರಿಗೋ ನಾಟಕಕ್ಕೋ ಎಲ್ಲೋ ಹೋಗ್ತೀರಿ ನೀವೀಗ, ಟಿಕೆಟ್ ತೊಗೊಂಡಿರ್ತೀರಿ, ಅದು ಬಿಡ್ಬೇಕಾದ್ರೆ ನಿಮ್ಮ ಟಿಕೆಟ್ ನೋಡ್ತಾನೆ, ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಅದು ಕಾಮನ್ ಎಂಟ್ರೆನ್ಸ್ ಒಂದಿರುತ್ತೆ, ಸ್ಪೆಷಲ್ ಎಂಟ್ರೆನ್ಸ್ ಬೇರೆ ಇರುತ್ತೆ. ಥಿಯೇಟ್ರ್ ಒಳಗೆ ಹೋಗ್ಲಿಕ್ಕೆ ಒಂದು ಎಂಟ್ರೆನ್ಸ್ ಬೇರೆ, ತಮ್ಮಿದಕ್ಕೆ ಹೋಗ್ಲಿಕ್ಕೆ ಎಂಟ್ರೆನ್ಸ್ ಬೇರೆ. ಅವ್ನು ಹಾಕಿರ್ತಾನೆ, ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಅಂತ ಹಾಕಿರ್ತಾನೆ, ಅದು ನೋಡ್ಕೊಂಡೇ ಕೆಲ ಹೋಗಿಬಿಡ್ತಾರೆ. ಕನ್ಫ್ಯೂಷನ್ ಇದ್ದರೆ ನೋಡ್ತಾನೋ ಅಲ್ಲಿ ಹೋಗಿ ಅಂತ, ಸೀಟ್ ನಂಬರ್ ನೋಡಿ ಅಲ್ಲೇ ಕೊಡಿಸಿ ರಿಸರ್ವೇಷನ್ ಕೊಟ್ಟು ಬಸ್ನಲ್ಲಿ ಕೊಡಿಸೋದಿಲ್ಲ, ನಿಮ್ಮ ಸೀಟ್ ಅಲ್ಲಿದೆ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಇವನಿಗೆ ಅಲ್ಲಿ ಬಸ್ನಲ್ಲಿ ನೋಡೋದು ಗೊತ್ತು ಸಿಗೋದಿಲ್ಲ, ಅವನಿಗೆ ಎಲ್ಲ ಗೊತ್ತೇ. ಬ್ರಹ್ಮದೇವ್ರು ಎಲ್ಲ ಗೈಡ್ ಮಾಡ್ತಾರೆ, ನಿಮ್ಮ ಜಾಗ ಇದು ಮಾಡಿ ಅಂತ ಹೇಳ್ತಾರೆ. ನಚ ನಾನು ಏರ್ಪೋರ್ಟ್ಗೆ ಗೊತ್ತಾಯ್ತು ನಿಮ್ಗೆ ಎಷ್ಟು ಪ್ರಾಬ್ಲಮ್ ಇರುತ್ತೆ ಹೇಳಿ. ಫಸ್ಟ್ ಟೈಮ್ ಹೋಗ್ಬಿಟ್ರೆ ಏನು ಎಲ್ಲಿವರೆಗೂ ಗೊತ್ತಾಗೋದಿಲ್ಲ, ಇಲ್ಲಿ ಅಲ್ಲಿ ತೊಗೋಬೇಕು, ಇಲ್ಲ ಎಲ್ಲೋದ್ರೆ ಅಲ್ಲಿ ಹೋಗಿ ಎಲ್ಲೋ ಅಂತಾನೆ ಇರ್ತಾರೆ. ಅಭ್ಯಾಸಗಳು ಸರ ಹೋಗ್ಬಿಡ್ತಾರೆ ಆ ಕಡೆ. ಸರಿ ಬಿಟ್ಟ ಒಂದು 2 ನಿಮಿಷ ಮುಗಿಸ್ಬಿಟ್ಟಿರ್ತಾನೆ. ಇವ್ರು ಎಲ್ಲಿ ಹೋಗ್ಬೇಕು ಅಂತ ಕೇಳೋದಕ್ಕೆ ಕಷ್ಟ. ಅವ್ರು ಬೇರೆ ಭಾಷೆಯವರು, ಇವನು ಬೇರೆಯವರು ಇರ್ತಾರೆ. ಅವನಿಗೆ ಅರ್ಥ, ಇವನ ಅರ್ಥ ಅವನಿಗೆ ಅರ್ಥ ಆಗೋದು. ಆ ಥರ ನಮಗವರು ತುಂಬ ವ್ಯತ್ಯಾಸ ಇದೆ. ಯೋ ಯೋ ಭಾವೋ ದೇವತಾನಾಂ ವಿಮುಕ್ತೌ ತತ್ತತ್ ಪ್ರಾಪ್ತೌ. ಆದ್ದರಿಂದ ಬ್ರಹ್ಮದೇವರಿಗೆ ಗೊತ್ತಿದೆ ಅನ್ನೋದು ಭಾಳ ಮುಖ್ಯವಾದ ಅಂಶ ಇದೆ. ಇಲ್ಲದ ಏನಾಗ್ತಿತ್ತು, ದೇವರು ಕಂಡು ಹೇಳಬೇಕಾದ್ರೆ ದೇವರು ಕಾಣೋವರೆಗೂ ನಮಗೆ ಗೊತ್ತಾಗೋರಿಗೆ ದೇವರು ಕಾಣಿಸೋದಿಲ್ಲ, ಅನ್ಯೋನ್ಯಾಶ್ರಯ ಬಂದುಬಿಡ್ತಿದ್ದಾಗ. ಆದರೆ ಬ್ರಹ್ಮದೇವರಿಂದ ಏನಾಯ್ತು, ಈಗ ಅವರಿಗೆ ನಮಗೆ ಯೋಚನೆ ಇಲ್ಲ, ನಮ್ಮ ಯೋಗ್ಯತೆ ಗೊತ್ತಿದ್ದು ಅವ್ರಿಗೆ ಗೈಡ್ ಮಾಡಿದ್ರೆ ಸಮಸ್ಯೆ ಬರೋದಿಲ್ಲ. ಇಲ್ಲ ಅನ್ಯೋನ್ಯಾಶ್ರಯ ದೋಷ ಬರೋದು ತಿಳಿತಾ, ಆ ದೋಷಕ್ಕೆ ಅವಕಾಶವೇ ಇಲ್ಲ. ನಚ ಜ್ಞಾನ ಏನದು ನಾನಾ ಸ್ಥಾನೇಶು ಉಕ್ತಗುಣಾನಾಂ ಅನುಪಾಸನಾರ್ಥತಾ ವಿಪ್ರಕೀರ್ಣ ಗುಣಾತ್ ಪಿಂಡೀಕೃತ್ಯ ಉಪಾಸಿತು ತತ್ತಸ್ಯ ಫಲಪ್ರಾಪ್ತೇ ತಥಾ ಧ್ಯಾನಾರ್ಥಮೇವ ಗುಣಾನಾಂ ಉಪಪತ್ತಿ ಉಕ್ತಿ ಇತಿ ಉಪಪತ್ತಿ. ನಚ ನಾನಾ ಸ್ಥಾನೇಶು ಉಕ್ತಗುಣಾನಾಂ ಅನುಪಾಸನಾರ್ಥತಾ. ಯಾವ ಗುಣ ಹೇಳಿದ್ರು ಉಪಾಸನೆ ಮಾಡಿ ಅಂತಲೇ ಅದಕ್ಕೆ ಅರ್ಥ. ಈ ಬಡಿಸಿದ್ದು ತಿನ್ನಿ ಅಂತಲೇ ಹಾಕಿರೋದು. ಅವನು ಶುಗರು ತಿನ್ನಲಿಲ್ಲ, ಆ ವಿಚಾರ ಬೇರೆ. ಇವು ಸುಮ್ಮನೆ ಬಡಿಸೋನು ಏನು ಮಾಡ್ತಾ ಹೋಗ್ತಾನೆ, ತಿನ್ನಲಿಕ್ಕೆ ಅಂತಲೇ ಬಡಿಸ್ತಾನೆ. ಅದೇ ಶಾಸ್ತ್ರ ಹೇಳೋದೆಲ್ಲ ಉಪಾಸನೆ ಮಾಡಿ ಅಂತಲೇ ಹೇಳೋದು. ಯೋಗ್ಯತೆ ಇತ್ಯಾದಿ ಮೇಲೆ ಡಿಫರೆಂಟ್ ಆಗುತ್ತೆ ಹೊರತು ಅಲ್ಲಿ ಪಕ್ಷಪಾತ ಮಾಡಬಾರದು, ಅಲ್ಲಿ ಪಕ್ಷಪಾತ ಮಾಡಿಕೊಡು.
ವಿಪ್ರಕಿರಣ ಗುಣಾನ್ ಪಿಂಡೀಕೃತ್ಯ ಒಟ್ಟು ಮಾಡೋದು. ಪಿಂಡೀಕೃತ್ಯ ಅಂದರೆ ಒಟ್ಟು ಮಾಡೋದು, ಪಿಂಡ ಕಟ್ಟರೆ ಅಂತಾರಲ್ಲ. ಈಗಂತೂ ಪಿಂಡ ಮಾಲೆ ಆಗಿದ್ರು ಕೂಡ ಪಿಂಡ ಕಟ್ಟೋದೇ ಇರೋದಿರುತ್ತೆ, ಒಟ್ಟು ಮಾಡೋದು. ಅದೇ ಉಂಡೆ, ಕನ್ನಡದಲ್ಲಿ ಆಯಿತು ಉಂಡೆ ಆಯಿತು ಅಷ್ಟೇ. ಉಂಡೆ ಕಟ್ಟೋರು ಪಿಂಡ ಕಟ್ಟೋದವರು ಒಂದೇ. ಆ ದೃಷ್ಟಿಯಿಂದ ಅವ್ರು ಹೇಳ್ತಾರೆ, ಈಗ ಒಳ್ಳಾಗ ಒಟ್ಟಿಗೆ ಸೇರಿಸಿ ಹೇಳೋದು ಬೇರೆ. ಐದಾರು ಪದಾರ್ಥ ಸೇರಿಸಿ ಒಂದು ಉಂಡೆ ಮಾಡಿ ಕೊಡೋದು ಬೇರೆ, ಒಂದೊಂದೇ ಕೊಡೋದು ಬೇರೆ. ಅವನು ಬೇಡವಾದ್ದನ್ನು ತೆಗೆದುಬಿಡ್ತಾನಾಗ. ಅವನು ಸ್ವೀಟ್ ಇದೆ ಹಾಕಿದರೆ ಆ ಭಾಗ ತೆಗೆದು ಉಳಿದ ಭಾಗ ತಿನ್ಬೋದು. ಅವನು ಉಪಾಸನೆಗೆ ಅದು ಬರಲ್ಲ ಅಂತ ಅರ್ಥ. ಅದು ಅವನಿಗೆ ಗೊತ್ತಾನ ತಿನ್ನಬಾರ್ದು ಅಂತೇಳಿ. ಅದು ಒಂದೇ ಕೊಟ್ಟಾಗ ಯೋಚನೆ ಇಲ್ಲ. ಸಾಲಿಡ್ಡಾಗಿ ಬೇಕಾದ್ರೆ ತೊಗೊಬೋದು, ಸಾಲಿಡ್ಡಾಗಿ ಬಿಡ್ಬೋದು ಬೇಕಾದ್ರೆ. ಇಲ್ಲಿ ಬೇಕಾದ ಮಾತ್ರ ಆರಿಸ್ಕೋಬೋದು. ಅದಕ್ಕೆ ಗುಣಗಳು ಎಲ್ಲ ಹೇಳೋದು ಹೇಳಿಬಿಡ್ತಾರೆ, ಪ್ರವಚನ ಹೇಳಿಬಿಡ್ತಾರೆ ಅಂತ ಇವನು ಅರ್ಥ ಆಗೋಷ್ಟು ತನಗೆ ರೀಚ್ ಆಗೋಷ್ಟು ಆಯ್ತು ತಿಳ್ಕೊತಾನೆ ಹಾಕಿ. ಆಮೇಲೆ ಹೇಳಿ ನೋಡಂತ ಅವ್ರಿಗೆ ಏನೋ ಕೆಲಸ ಏನು ಹೇಳಿದ್ರು ಅಷ್ಟು ಅಪ್ಪು ಕೂಡ ಗೊತ್ತಿರೋದಿಲ್ಲ. ಏನು ಹೇಳಿದ್ರು ಏನೋ ಹೇಳಿದ್ರು ಅಂತ ಓಡಾಡ್ತಿರ್ತಾರೆ ಹೊರತು ಭಾರಿ ಚೆನ್ನಾಗಿತ್ತು ಏನೋ ಹೇಳಿದರು. ಆ ಥರ ಇರ್ತಾರೆ ಕೆಲವರಿಗೆ. ಗುಣಾನ್ ಉಕ್ತಿ ರೀತಿ ಉಪಪತ್ತಿ ನಚ. ಒಟ್ಟಿನ ಮೇಲೆ ಯಾವುದೇ ಗುಣ ಸಿಕ್ಕಾಗ ನಾವು ಅರ್ಥ ಮಾಡ್ಕೊಂಡು ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಕು. ಅದು ತಪ್ಪಲ್ಲ. ಆದರೆ ಆಮೇಲೆ ಗೊತ್ತಾಗ್ಬಿಡುತ್ತೆ ನಮಗಲ್ಲ ಅಂತ, ಅವಾಗ ಬಿಟ್ಬಿಡೋದು ಏನು ಯೋಚನೆ ಇಲ್ಲ. ಕೆಲವು ಸ್ವಲ್ಪ ನೋಡಿದಾಗಲೇ ಕೆಲವು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಇದೆಲ್ಲ ನಮಗೆ ಗೊತ್ತು, ಇಷ್ಟು ಬರೆದು ಬಿಟ್ಟರೆ ಸಾಕು, ಅದು ಅವನಿಗೆ ಗೊತ್ತಾಗಿರೋದು. ಅದಕ್ಕೆ ಆ ರೀತಿ ನಮಗೆ ಇಂಡಿವಿಜುವಾಲಿಟಿ ಇಲ್ಲದೆ ಹೋದರೆ ಹೇಳೋ ಬರ್ತಿದ್ದಿಲ್ಲ. ಏನು ಹೇಳಿದ್ರು ಕೊನೆಗೆ ಉಳಿಯೋದೆಷ್ಟು? ಹೊಳೆ ಎಷ್ಟೇ ಜೋರ ಬಂದರೂ ಕೂಡ ಬಾವಿ ನೀರು ಬಾವಿಗೆ, ತೊಟ್ಟಿ ನೀರು ತೊಟ್ಟಿಗೆ ಅಷ್ಟಷ್ಟೇ ನಿಲ್ಲುತ್ತೆ, ಜಾಸ್ತಿ ನಿಲ್ಲೋದಿಲ್ಲ. ಎಷ್ಟೊತ್ತು ಸುರಿದ್ರು ಅಷ್ಟೇ. ನಚ ಆಶು ಅಪರೋಕ್ಷಾಯ. ಈ ರೀತಿ ಮಳೆ ಸುರಿದ್ರೆ ಹೇಗಾಗತ್ತೆ? ಇಷ್ಟೇ ಸಾಕು. ಇಲ್ಲಿಗೆ ಸಿಟಿ ಒಳಗೆ ಯಾರು ತೊಗೋತಾರೆ ಬಿಟ್ಬಿಡೋದು, ಅಲ್ಲಿ ಮಾತ್ರ ಬೇರೆ ಬಾವಿಗಳಿಗೆ ಮಾತ್ರ ಹಾಕೋದು, ಹಾಗೆಲ್ಲ ಮಾಡೋದಿಲ್ಲ. ಕೊಡೋದು ಕೊಟ್ಬಿಡುತ್ತೆ. ಅದು ಹೋಗ್ಬೇಕಾದ್ರೆ ಹೋಗುತ್ತೆ. ಆಕಾಶ ಇದು ಯಥಾಗಚ್ಚತಿ ಸಾಗರ. ಯಾರಿಗೆ ರೀಚ್ ಆಗಬೇಕು ರೀಚ್ ಆಗೇ ಆಗುತ್ತೆ. ರೀಚ್ ಆಗದೆ ಇದ್ದವರಿಗೆ ಬರೀ ಮುಳುಗೋರು ಬಿಡಿಸಿ ಇಷ್ಟು ಸಾಕು ನಮಗೆ ಅಂತ ಹೋಗೋರು ಇರ್ತಾರೆ. ಇದೆಲ್ಲ ಯಾತಕ್ಕೆ ಹೇಳ್ತಾ ಇರೋದು ಅಂದರೆ, ನಮಗೋಸ್ಕರ ಮಳೆ ಅಂತ ಹೇಗೆ ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ವೋ, ಇಡೀ ಜಗತ್ತಿಗೆ ಬೆಳೆ ಬರಬೇಕು ಮಳೆ ಅಂತ ಎಕ್ಸ್ಪೆಕ್ಟ್ ಇರ್ತಾರೆ. ಜ್ಞಾನನೇ ಹಾಗೆ ಪ್ರೊಟೆಕ್ಟ್ ಮಾಡಬೇಕು. ನಾವು ಓದೋದಿಲ್ಲ ಅಂಥೇಳಿ ಪುಸ್ತಕ ಬಿಡ್ಲಕ್ಕೆ ಹೋಗ್ಬಾರ್ದು. ಪುಸ್ತಕ ಇರಬೇಕು. ಯಾರೋ ಒಬ್ಬನು ಬೇಕಾದನ್ನು ಕೊಟ್ಟು ಎಷ್ಟು ಖುಷಿ ಆಗುತ್ತೆ. ಯಾವುದೋ ಊರಿಗೆ ಒಂದು ಚಲೋ ಮೂಲೆ ಇಟ್ಕೊಂಡಿದ್ರು, ಓದಕ್ಕೆ ಬರೋದಿಲ್ಲ, ಏನಿಲ್ಲ. ಬೇರೆ ಊರಿಂದ ಬಂದು ಪಾರಾಯಣ ಮಾಡೋಕ್ಕೆ ಪುಸ್ತಕ ಸಿಗಲಿಲ್ಲ. ಪುಸ್ತಕ ಕೇಳಿ ಕೊಟ್ಟ, ಖುಷಿಯಾಗಿ ಹೋಯ್ತು. ನನ್ನ ಪುಸ್ತಕ ಪಾರಾಯಣ ಆಯ್ತು ಅಂತ ಹೇಳೋದಿಲ್ಲ. ಆ ಪುಣ್ಯ ಬಂತು ಇವನಿಗೀಗ. ಒಂದು ಕಾಲಕ್ಕೆ ತನಗೆ ಮಾಡೋ ಯೋಗ ದೇವರು ಕೊಡ್ಬೋದು, ಏನು ಯೋಚನೆ ಇಲ್ಲ. ಆದರೆ ಅದು ಇಲ್ಲ ಅಂತ ಹೇಳೋದು, ಬೈದು ಕಳಿಸೋದು, ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅದಕ್ಕೆ ಕೆಲವು ಪುಸ್ತಕಗಳು ನಾವು ಇಟ್ಕೊಳ್ಳೋದೇ ಹೋಗಿದ್ರು ಕೂಡ ಲೈಬ್ರರಿ ಇರ್ತಾನೆ, ಒಂದು ಪುಸ್ತಕ ಓದಬೇಕಾಗಿಲ್ಲ ಅಂತ. ಅವನಿರೋದೇ ಅದಕ್ಕೆ ಕೇಳಿದ ಪುಸ್ತಕ ಕೊಡೋದಕ್ಕೆ ಅಷ್ಟೇ. ಅಷ್ಟು ಮಟ್ಟಿಗೆ ನಡೆದಿದ್ರೆ ಸಾಕಂತಾನೆ. ಆದಷ್ಟು ಇವರಿಗಿಂತ ಮೊದಲು ಹುಡುಕ್ತಾನಂತ. ಯಾವುದೋ ಪುಸ್ತಕ ಬೇಕಾದಾಗ ಸಬ್ಜೆಕ್ಟ್ ಎಲ್ಲೋ ಇಟ್ಟು ಗೊತ್ತೇ ಅವ್ನಿಗೆ ಕರೆಕ್ಟ್ ಎಲ್ಲಿರ್ಬೋದು ನೋಡ್ತಾರೆ, ಅದು ತಕ್ಷಣ ಕೊಟ್ಬಿಡ್ತಾರೆ. ಅದಕ್ಕೊಂದು ಕೋರ್ಸು ಫುಲ್ ಸ್ಯಾಲ್ರಿವರೆಗೂ ಕೂಡ ಇದರಷ್ಟೇ ಸಂಬಳ ಕೊಡ್ತಾರೆ. ಅದೇ ವ್ಯತ್ಯಾಸ ಮೊದಲು ಮಾಡ್ತೀವಿ, ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಎಲ್ಲರಿಗೂ ಒಂದೇ. ವಿಪ್ರಕಿರಣ. ಆ ಮಟ್ಟಿಗೆ ನಾವು ಲೈಬ್ರರಿಯನ್ಸ್ ಆದರೂ ಎಷ್ಟೋ ವಾಸಿ ಮನೆ ಪುಸ್ತಕ ಇಟ್ಕೊಳ್ಳೋದಕ್ಕೆ ಓದ್ಲಿಕ್ಕೆ ಕಲ್ತೆ ಹೋದರೂ ಕೂಡ ಕೇಳೋಕ್ಕೋಡಿ ಎಷ್ಟೊತ್ತೇ ಯಾವುದೋ ಊರಿಗೆ ಹೋದ ಸರ್ವರ ಮೆರವಣಿಗೆ ಮಾಡೋಕ್ಕಾಗು ಮಂಗಳ ದಿವಸ ಊರಲ್ಲಿ ಯಾರ ಮನೆಯಲ್ಲೂ ಇಲ್ಲ, ಗೊತ್ತಾಯ್ತಿಲ್ಲ. ಊರಿನ ತರಿಸ್ಬೇಕಾಯ್ತು ಮತ್ತೆ ಹೋಗಿಬಿಟ್ಟು ಹೋಗಿ ಅದು ತೊಗೊಂಡು ಬಂದದ್ದು ದೂರದಿಂದ ಹೋಗಿ. ಅದು ಎಷ್ಟು ಟೈಮ್ ಎಲ್ಲ ವೇಸ್ಟ್ ಆಗಲಿಲ್ಲ. ಊರಿಗೆ ಒಂದೊಂದು ಇತ್ತು ಅಂದರೆ ರಕ್ಷಾ ಕವಚ ಇದ್ದಾಗಿರ್ತದೆ. ಅದರಿಂದ ಪ್ರತಿಯೊಬ್ಬರು ಇಟ್ಕೊಂಡ್ಬಿಟ್ಟು ಅಕಸ್ಮಾತ್ ಅರ್ಹತೆ ಕೇಳಿದಾಗ ಕೊಡೋಷ್ಟು ಸೌಜನ್ಯನೂ ಇರಬೇಕು. ಕೆಲವು ಅದು ಇಟ್ಕೊಳ್ಳೋದು ಅಂದರೆ ಯಾರಿಗೂ ಕೊಡೋದಷ್ಟು ಇಟ್ಕೊಂಡ್ಬಿಡ್ತಾರೆ, ಅದು ಸರಿಯಲ್ಲ. ಮತ್ತು ಕಂಡಲ್ಲಿ ಕೊಳ್ಳೋಕೆ ಹೋಗ್ತಾರೆ, ಅದು ಸರಿಯಲ್ಲ. ಯಾವುದೇ ಪ್ರಸಾರನ ತೊಗೊಳ್ಳಿ ಎಂಬ ರೀತಿ ಪ್ರಸಾರ ಮಾಡಲೇಬಾರದು, ಮಹಾಪಾಪ ಅದು. ತೊಗೊಳ್ಳಿ ಪರವಾಗಿ ನೀವು ತೊಗೊಳ್ಳಿ ಅಲ್ಲ, ಅವನಾಗಿ ಕೇಳಬೇಕು. ನಾವು ಅವಾಯ್ಡ್ ಮಾಡಬೇಕು. ಅದು ಒಳ್ಳೆಯ ಗ್ರಂಥಗಳಾದರೆ ನಿನಗೆ ಅರ್ಥ ಆಗುತ್ತಾ ಫಸ್ಟು, ಯಾಕೆ ಇಟ್ಕೊತೀನಿ ಕೇಳಬೇಕು ಅವ್ರನ್ನ. ಕೆಲವು ಅರ್ಥ ಆಗಲ್ಲ, ಪೂಜೆ ಮಾಡ್ತೀನಿ ಭಕ್ತಿಯಿಂದ, ಮಡಿ ಇಟ್ಕೊಂಡಿ ಹಾಗಿದ್ದರೆ ತೊಗೊಂತ ಹೇಳಬೇಕು. ಅದರಲ್ಲಿ ನೀನು ತೊಗೊಳಕ್ಕೆ ಹೋಗಬೇಡ ಅಂತಲೇ ಹೇಳಬೇಕು, ತಪ್ಪಲ್ಲ ಅದು, ಗೊತ್ತಾಯ್ತಾ. ಸುಮ್ಮನೆ ನಾವು ದುಡ್ಡು ಬರುತ್ತೆ ಅಂತ ಕೊಡೋಕೆ ಹೋದ್ ಮಹಾಪಾಪ. ಇದೆ ಅಂತ ಹೇಳೋದು ತಪ್ಪಲ್ಲ, ಇದು ಬುಕ್ಸ್ ಆರ್ ಅವೈಲಬಲ್ ಅಷ್ಟೆ. ತೊಗೊಳ್ಳಿ ಅಂತ ಹೇಳೋದು ಸಾಧ್ಯ ಇಲ್ಲ, ತಪ್ಪೇ ಮಾರಾಟಕ್ಕೆ ಇಟ್ಟಾಗುತ್ತೆ. ಮಾರಾಟ ಅಲ್ಲ ಇದು, ಚಾಯ್ಸ್ ಇದು. ಅದಕ್ಕೆ ನಾವು ಹೆಚ್ಚು ಬೆಲೆ ಇಟ್ಟಾಯಿತು ಮಾರಾಟ ಆಗುತ್ತೆ, ಲಾಭನೇ ಬರೋ ಮಾರಾಟ ಹೇಗಾಗತ್ತೆ ಈಗ? ಅದು ಯೋಚನೆ ಮಾಡೋದು. ತುಂಬ ಜನ ಪುಸ್ತಕ ಮಾರೋದ್ರ ಬಗ್ಗೆ ಆಕ್ಷೇಪಣೆ ಮಾಡ್ಬೋದು. ಅವರು 10 ಪುಟದ ಪುಸ್ತಕ 100 ರೂಪಾಯಿ, ಪುಸ್ತಕ 25 ಪುಸ್ತಕ ಇರುತ್ತೆ, ಇಂಥ ಬೈಂಡ್ ಮಾಡಿಸಿರ್ತಾರೆ 200 ರೂಪಾಯಿ. ಅದು ಕ್ವಾಂಟಿಟಿನೂ ಅಷ್ಟೇ ಕ್ವಾಲಿಟಿನೂ ಅಷ್ಟೇ. ನಾವು ಬಿಟ್ಬಿಡೋದು. ಅದು ಇದೆಲ್ಲ ನಮಗೆ ಲೆಕ್ಕ ಹಾಕಿಬಿಟ್ರೆ ಅವ್ರು ಪ್ರಿಂಟಿಂಗ್ ಕಾಸ್ಟ್ ಕೂಡ ಬರೋದಿಲ್ಲ ಅಂತ ಗೊತ್ತಾಗ್ಬಿಡೋದು. ಆ ಫೀಲ್ಡಲ್ಲಿದ್ದರೆ ಗೊತ್ತಾಗುತ್ತೆ. ಅದು ಮಾರಾಟ ಆಗೋದಿಲ್ಲ. ಅದು ಮತ್ತೆ ಕೇಳಿಗಳು ಕೊಡ್ತಾ ಇಲ್ಲ, ನೀವು ತೊಗೊಳ್ಳೇಬೇಕು ಹಾಗೆ ಹೀಗೆ ಅವೆಲ್ಲ ಏನಿಲ್ಲ. ತೊಗೊಳ್ಳಿದ್ರೆ ಮನೆ ಹಾಳಾಗೋಗುತ್ತೆ, ಏನು ಹೇಳಬೇಕಾಗಿಲ್ಲ. ದಿಸ್ ಈಸ್ ಅವೈಲಬಲ್ ಅಷ್ಟೆ. ಬಡಿಸೋರು ಹೇಳಿದ್ರೆ ಬೇಕಾದ್ರೆ ಹಾಕಿಲ್ಲ ಸಾಕಾಗಿ ಬಿಟ್ಬಿಡಿ, ಅದು ವ್ಯಾಪಾರ ಅಲ್ಲ. ಇನ್ನೊಂದು ಸರಿಪಡಿಸಿ ದುಡ್ಡು ಕೊಡಬೇಕಾಗತ್ತೆ ಅಂದರೆ ವ್ಯಾಪಾರ ಆಗುತ್ತೆ. ಅದು ಮಾಡ್ಲಿಕ್ಕೆ ಹೋಗಬಾರ್ದು.
ಇಲ್ಲ ಮಾಡದೆ ಪುಸ್ತಕ ಸಿಗೋದು ಹೇಗಾಗಿದೆ? ನೀವು ಮಾಡೋದಿಲ್ಲ ಅಂತ ಇಟ್ಕೊಂಡು ಪುಸ್ತಕ ಸಿಗುತ್ತೆ ಹೇಗಾಗಿದ್ರೆ ಮಲ್ಟಿಪ್ಲೈ ಟೈಪ್ ಮಾಡೋನು ಕೊಡ್ತೀನಿ ಅಂತ ತಿಳ್ಕೊಂಡು ಅವನಾದ್ರು ದುಡ್ಡು ತೊಗೊಂಡೇ ಮಾಡಬೇಕಲ್ಲ ಪಾಪ. ಇಲ್ಲ ಅವನು ಬದುಕ ಪ್ರೊಫೆಷನ್ ಅವನಿಗೆ. ದೇರ್ ಫೋರ್ ಎಲ್ಲಿ ನಮಗೆ ಫಲಾಪೇಕ್ಷೆ ಬರುತ್ತೋ ಅದೇನಾಯಿತು ಅದು ಬಂಧಕ. ಫಲಾಪೇಕ್ಷೆ ಬರದೆ ಹೋದ್ರೆ ಬಂಧಕ ಆಗೋದೇ ಇಲ್ಲ. ಅರ್ಥ ಆಯ್ತಾ? ನಾವು ಜನಗಳಿಗೆ ಅವೇಲ್ ಮಾಡಿಕೊಡೋದು ಬೇರೆ, ಅದು ಸಂಪಾದನೆ ಮಾಡೋಕ್ಕೋಸ್ಕರ ಮಾಡೋದು ಬೇರೆ. ಅದು ನಿಷಿದ್ಧ, ಅದು ಮಹಾದ್ರೋಹ. ಅದು ವಿದ್ಯೆಯನ್ನು ಮಾರಬಾರದು ಅಂತ ಹೇಳ್ತಾರಲ್ಲ, ಎಂದೂ ಮಾರಕ್ಕೆ ಸಾಧ್ಯ ಇಲ್ಲ. ನಚ ಅಪರೋಕ್ಷಾಶ್ರಯ. ಆದ್ದರಿಂದ ಇಲ್ಲಿ ಹೊರದೆ ಅದನ್ನು ಪ್ರಶ್ನೆ ಬಂದೇ ಬರುತ್ತೆ. ಈಗ ಮಾರಾಟ ಒಂದು ಬ್ರಾಹ್ಮಣರ ಕರ್ತವ್ಯನೇ ಫಸ್ಟ್ ಅಲ್ಲ. ಬ್ರಾಹ್ಮಣನೇ ಮಾರಾಟ ಮಾಡಬಾರ್ದು ಫಸ್ಟ್. ಸೆಕೆಂಡ್, ಶಾಸ್ತ್ರಗ್ರಂಥಗಳಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕಮೋಡಿಟಿನೇ ಬೇರೆ, ಅದು ನಾಟ್ ಫಾರ್ ಸೇಲ್. ಅದು ಯಾವಾಗಲೂ ಕೂಡ. ಮತ್ತು ಯಾಕೆ ಮಾಡ್ತಾರೆ ಅಂದರೆ ಈ ಕಾನ್ಸೆಪ್ಟ್ ಇದ್ದರೆ ದೋಷ ಆಗೋದಿಲ್ಲ, ಇಲ್ಲದೆ ಹೋದರೆ ದೋಷ ಆಗೇ ಆಗುತ್ತದು. ಎಷ್ಟೋ ದಿನ ಬೇಡವಾದರೆ ಕೊಟ್ಬಿಡ್ತಾರೆ ತೊಗೊಳ್ಳಿ ಅಂತೇಳಿ, ಖುಷಿ ತೊಗೊಂಡ್ಬಿಡ್ತಾರೆ, ಎಲ್ಲ ಬಿಸಾಕಿ ಹೋಗ್ತಾರೆ. ಪಾಪ ಇವನಿಗೆ ಬರುತ್ತೆ. ಹಾಗಾಗಬಾರ್ದು. ಎಷ್ಟೋ ದಿನ ಅಂತೂ ಪುಸ್ತಕ 4 ಪೇಜ್ ಹರ್ಕೊಂಡ್ಬಿಟ್ಟು ಪ್ರಸಾದ ಕಟ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲೇ ಆಮೇಲೆ ಪ್ರಸಾದ ಕೈ ಒರೆಸ್ಕೊಂಡು ಬಿಸಾಕ್ಬಿಡ್ತಾರೆ. ಅಂಥವ್ರಿಗೆ ಕೊಟ್ಟರೆ ಏನು ಉಪಯೋಗ? ಅವ್ನು ಎಷ್ಟು 1000 ರೂಪಾಯಿ ಕೊಟ್ಟರು ಪ್ರತಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕಂದ್ರೆ ಕೊಡೋಕ್ಕಲ್ಲ. ವಿಪ್ರಕಿರಣ ಗುಣ ಪಿಂಡೀಕೃತ್ಯ. ವಿಪ್ರಕಿರಣ ಅಂದ್ರೇನು? ಚೆದರಿ ಹೋಗಿರ್ತಕ್ಕಂಥ ಗುಣಗಳನ್ನು ಒಟ್ಟಿಗೆ ಸೇರಿಸೋದು. ಸಂಗ್ರಹ ಅಂದ್ರೆ ಹಾಗೇನೆ, ವ್ಯಾಸ ವಿಕ್ಷಿಪ್ತ ಸಂಗ್ರಹ ಕಾಪಿ. ಅಲ್ಲಲ್ಲಿರೋದನ್ನು ಆರಿಸ್ಕೊಳ್ಳೋಕ್ಕೆ ಬರೋದಿಲ್ಲ. ಏನು ಮಾಡ್ತಾರಾಗ? ಸಂಗ್ರಹ ಮಾಡಿಕೊಟ್ಟು ಭಾಳ ಖುಷಿ ಆಗ್ಬಿಡುತ್ತೆ. ಅದಕ್ಕೂ ಸಂಗ್ರಹ ಮಾಡೋದು ಸಾಮಾನ್ಯ ಸಂಗತಿ ಅಲ್ಲ. ಯಾವುದಕ್ಕೆ ಎಲ್ಲಿ ಸೇರಿಸ್ಬೇಕು ಅವೆಲ್ಲ ಬರೀ ಸಂಗ್ರಹ ಅಂತೇಳಿ ಅದು ನೀನೇ ಮಾಡಬಾರೆ. ಹಾಗಿದ್ರೆ ಯಾಕೆ ಮಾಡೋದಿಲ್ಲ ಅಂದರೆ ಗೊತ್ತಿಲ್ಲ, ಅದು ಸರಿಯಲ್ಲ. ಅದು ಗ್ರಂಥಗಳಲ್ಲಿ 3 ವೆರೈಟಿ. ಸಂಗ್ರಹಪೂರ್ವಕ ಗ್ರಂಥಗಳು, ಸಂಗ್ರಹ ಮಾಡ್ತಕ್ಕಂಥ ಗ್ರಂಥಗಳು ಒಂದೇ ಕಡೆಗೆ, ಮತ್ತು ಒಂದು ಭಾಷೆದ ಪುಸ್ತಕ ಎಷ್ಟೆಷ್ಟು ಒಂದೇ ಕಡೆ ಇಟ್ಬಿಟ್ಟು ಎಷ್ಟು ಉಪಯೋಗ ಆಗಲಿಲ್ಲ ಅದು. ಆಮೇಲೆ ಅನುಕ್ತಸ್ಯ ಉಪಪಾದನ, ಕೆಲವೊಮ್ಮೆ ಅಲ್ಲಿಲ್ಲ, ಸಿಗ್ತಾ ಇಲ್ಲ, ತರಿಸ್ಕೊಡ್ತಾನೆ ಅಂತ ಇಟ್ಕೊಂಡ್ಬಿಟ್ಟು ಉಪಯೋಗ ಆಗಲಿಲ್ಲ. ಆಮೇಲೆ 3ನೇದು ಅನುಕ್ತ ಕಥನಾತ್ ಕಾಪಿ, ವಿಕ್ಷಿಪ್ತವಾದನ್ನು ಸೇರಿಸೋದು. ಸಂಗ್ರಹ ವಿಸ್ತಾರವಾದ ಸಂಗ್ರಹ ಮಾಡೋದು. ಇನ್ನೊಂದು ಸಂಗ್ರಹ ಇದ್ದನ್ನು ವಿಸ್ತಾರ ಮಾಡೋದು, ಉಲ್ಟಪಟ್ಟನೂ ಆಗಬಹುದು. ಕಾಪಿ ಅನುಕ್ತಸ್ಯ. ಅನುಕ್ತ ಅಂದರೆ ಅರ್ಥ ಇಲ್ಲಿ ಹೇಳಿಲ್ಲ ಅಂತ ಅರ್ಥ, ಬೇರೆ ಕಡೆ ಹೇಳಿದ್ರೆ ಇಲ್ಲಿ ಸೇರಿಸ್ಕೊಳ್ಳೋದು ಕೂಡ ಏನದು ಸಂಗ್ರಹದ ಇನ್ನೊಂದು ಮುಖ. ಅದು ಈ ರೀತಿ ಮಾಡಿದಾಗ ಎಂದೂ ದೊಡ್ಡ ಗುಣ ಆಗುತ್ತೆ, ದೋಷ ಆಗೋದೇ. ಅದು ಯಾವುದಕ್ಕೂ ಸೇರದೆ ಹೋದರೆ ಯೂಸ್ಲೆಸ್ ಆಗುತ್ತೆ, ಆಗಬಾರ್ದು. ನಚ ಅಪರೋಕ್ಷ ಆನಂದಾದೀನಾಪಿ ಅಪರೋಕ್ಷಾಯ ಆನಂದಾದೀನಾಮಪಿ ಲೋಪೇನ ಆತ್ಮೇತ್ಯೇತಾವತಾ ಪುರ್ಯತೆ ಆತ್ಮಶಬ್ದಾರ್ಥ ವಿಶೇಷವತ್ವಾತ್ ಆನಂದಾದೀನ. ಒಂದು ಕೆಲಸ ಮಾಡೋಣ, ನಮಗೆ ಆನಂದಗಿರಿಂದ ಬೇಡ, ಬರೀ ಆತ್ಮ ಅಂತ ಅಷ್ಟೇ. ಆತ್ಮ ಅಂತ ಮಾಡಿ ಹೇಳಿದಾರಲ್ಲ, ಅತ್ಯಾಪತ್ಕಾಲ ಬಂದರೆ ಏನು ಮಾಡ್ಬೋದು? ಸರಿ, ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ಹಾಗೆ ಮಾಡಬಾರದು. ಏನು ಮಿಸ್ ಆಗುತ್ತೆ ಅದರಲ್ಲಿ? ವಿಶೇಷ ಮಿಸ್ ಆಗೋದ್ರಿಂದ ಹಾಗೆ ಮಾಡೋದು. ಅಶಕ್ತಿ ಇದ್ದಾಗ ಮಾಡೋದು ಬೇರೆ, ಅದು ಎಲ್ಲ ಶಕ್ತಿ ಇದ್ದಾಗ ಏನು ಮಾಡಬಾರ್ದು? ಅಂತರ್ಭಾವ ಆಗುತ್ತೆ. ಒಂದು ಮಾತು ಹೇಳ್ತಾರೆ, ಆತ್ಮ ಎಂಬ ಗುಣದಾಗ ಎಷ್ಟು ಕೆಪಾಸಿಟಿ ಅಂದರೆ ಎಲ್ಲ ಗುಣಗಳು ಅಂತರ್ಭಾವ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗೆ ಅದೊಂದೇ ಸಾಕಾಗಿದ್ರೆ ಅರ್ಥ ಆಯ್ತಾ? ಹಾಲಲ್ಲೆಲ್ಲ ವಿಟಮಿನ್ಸ್ ಇದೆ, ಬರೀ ಹಾಲು ಕೊಂಡು ಇರ್ತಾರೆ ಯಾರು ಆಗಿದ್ರೆ. ಈ ಹಾಲಲ್ಲ, ನಿಜವಾದ ದೇಶಿ ಹೋದ ಹಾಲಲ್ಲಿ ಎಲ್ಲ ವಿಟಮಿನ್ಸ್ ಇದೆ ಅಂತ ತಿಳ್ಕೊಬೇಡ. ಆ್ಯಕ್ಚುಲಿ ಅದು ಕುಡ್ಕೊಂಡಿದ್ದರೆ ಕೂಡ ನೀವು ಸಬ್ಸ್ಟಿಟ್ಯೂಟ್ ಆಲ್ಮೋಸ್ಟ್ ನಿಮಗೆಲ್ಲ ಬರೀ ಹಾಲ್ಕೊಂಡು ಜ್ವರ ಕಡಿಬೋದು ಅಂತ ಇಟ್ಕೊಬೇಡ. ಆದರೂ ಕೂಡ ಒಂದು ಮಿಸ್ ಮಾಡ್ಕೊತಾನೆ. ಅದೇನು ಮಿಸ್ ಮಾಡ್ತಾರೆ? ದೇಹಕ್ಕೆ ಬೇಕಾ ಸಿಕ್ಬಿಡ್ತು, ಟೇಸ್ಟ್ ಮಿಸ್ ಆಗುತ್ತೆ. ಗೊತ್ತಾಯ್ತಾ? ಅದು ಆ ದೃಷ್ಟಿಯಿಂದ ಬೇಕಾ ಇಲ್ವಾಗ? ಅದು ಏನಂತ ವಿಶೇಷ ಅಂತ ಕರೀತಾರೆ. ಟೇಸ್ಟ್ ಏನದು? ಈ ಹೇಳಿದ ಜಿಲೇಬಿ ಜಾಂಗೀರು ಒಂದೇ ರೀತಿ ಇದ್ದರೂ ಕೂಡ ರುಚಿಯಲ್ಲಿ ಹೇಗಿದೆ ಅದು ವ್ಯತ್ಯಾಸನೇ. ಆಗ ನೋಡೋದಕ್ಕೆ ಒಂದೇ ರೀತಿ ಕಂಡ್ರೂ ಕೂಡ ಡಿಫ್ರೆಂಟೇ. ಅಯ್ಯೋ, ಒಂದಲ್ಲ, ಪ್ರತಿಯೊಂದಕ್ಕೂ ಅದು ಮಿನಿಮಮ್ 10 ಅರ್ಥ, ಮಿನಿಮಮ್ 10 ಅರ್ಥ ಮಾಡಬೇಕು. ಎಲ್ಲ ಗುಣಗಳು ಸೇರುತ್ತೆ. ಅದಕ್ಕೆ ಆತ್ಮ ಅಂತ ಉಪಯೋಗ. ಅದಕ್ಕೆ ಎಲ್ಲ ಇದೆ ಅಂತ ಅರ್ಥ. ನೀವು ಗ್ಲೂಕೋಸ್ ಕೊಟ್ಬಿಡಿ ಅಂತಾರೆ ರೋಗಿಗಳಿಗೆ, ಅರ್ಥ ಏನದರಲ್ಲಿ? ಎಲ್ಲ ಇದೆ ಅಂತ ಅರ್ಥ. ಅದಕ್ಕೆ ಒಂದೊಂದಿದ್ರೆ ಗ್ಲೂಕೋಸ್ ಆಗಲ್ಲ. ಎಸೆನ್ಸ್ ಎಲ್ಲ ಯಾವ ಫಾರಮ್ನಲ್ಲಿ ಇದೆ ಇದೀಗ? ಈಸಿಲಿ ಡೈಜೆಸ್ಟೇಬಲ್ ಫಾರಮ್ನಲ್ಲಿ ಇದೆ. ಆ ಸ್ಟೇಜಲ್ಲಿ ಇದೆ. ಸ್ವಾಮಿ ಅಂದರು ಒಂದೇ, ಆತ್ಮ ಅಂದರು ಒಂದೇ. ಆತ್ಮಸ್ವಕ್ಕೆ ಅನೇಕ ಅರ್ಥದಲ್ಲಿ ಸ್ವಾಮಿ ಎಂಬ ಅರ್ಥ ಪ್ರಧಾನವಾದ ಅರ್ಥ. ಅದಕ್ಕೆ ದೇವರು ಸ್ವಾಮಿ ಆದರೆ ನಾವೇನಾಗ್ತೇವೆ? ಅದಕ್ಕೆ ಹನುಮಂತ ಹೇಳಿದ್ದರು, ದಾಸೋಹಂ ಗೋಸಲೇಂದ್ರು. ದಾಸೋಹಂ ಅಂದರು ಒಂದೇ, ನೀನು ಸ್ವಾಮಿ ಅಂದರು ಒಂದೇ. ಎರಡರ್ಥನೂ ಬರಬೇಕಾದ್ರೆ ಅದೇ ಹೇಳ್ತಿರೋದು. ಹೌದು. ಹಾಂ, ಇಲ್ಲಿ ಆಶು ಅಪರೋಕ್ಷಾಯ ಆನಂದಾದೀನಾಮಪಿ ಲೋಪೇನ. ನೀವು ಆತ್ಮ ಅಂತ ಎಲ್ಲಿದೆ? ಆಶು ಅಂದ್ರೇನು? ಬೇಗ ಅಂತ ಅರ್ಥ. ಬೇಗ. ಶಾಶ್ವತಿ ಮಾಶುದೇವ ಎಲ್ಲಿ? ಆಶುದೇವ. ಭಕ್ತಿನ ಬೇಗ ಕೊಡಿ. ಆಶು
ಅದಕ್ಕೆ ಬೇಗ ಅಪ್ರೋಕ್ಷ ಜ್ಞಾನ ಆಗುತ್ತೆ. ಸರಿ, ಬೇಗ ಆಗೋಕ್ಕೋಸ್ಕರವಾಗಿ ಏನು ಮಾಡ್ಬೋದು? ಒಂದೇ ಗುಣೋಪಾಯ ಬೇಗ ಮಾಡ್ಬೋದಲ್ಲ, ಎಲ್ಲ ಇದು ಮಿಸ್ ಆಗುತ್ತೆ. ಆದ್ದರಿಂದ ಶಕ್ತಿ ಇದ್ದಷ್ಟು ಮಾಡಲೇಬೇಕು. ಆಪತ್ಕಾಲಕ್ಕೆ ಹೇಳಿದ್ದನ್ನು ಯಾವಾಗ ಯಾವುದಕ್ಕೆ ಉಪಯೋಗಿಸ್ಬಾರ್ದು? ಇವತ್ತು 10 ಗಾಯತ್ರಿ ಮಿನಿಮಮ್ ಮಾಡೋಕೆ ಕೊನೆಗೆ ಅಲ್ಲೇ ಉಳ್ಕೊಬಿಡುತ್ತೆ, ಕೊನೆ ಮುಂದೆ ಹೋಗಲೇ ಇಲ್ಲ. ಹಾಗಾಗಬಾರ್ದು. ನಚ ಆತ್ಮಶಬ್ದೋ ವಿಘ್ನ ವಿಶ್ವ 100 ಹೇಳ್ತಾರೆ, ಒಂದಕ್ಕೂ ಅರ್ಥ ಗೊತ್ತಿಲ್ಲ ಅವನಿಗೆ. 100 ಸತಿ ಜಪ ಮಾಡಿದ, ಒಂದೇ ಸತಿ ಮಾಡಿದ ಅರ್ಥ ಗೊತ್ತಿದ್ದು. ಎಷ್ಟು ವೆರೈಟಿ ಚೇಂಜ್ ಆಗಲ್ಲ ಅದರೊಳಗೆ ಈಗ. ಅದರಿಂದ ಹೆಚ್ಚು ಸರ್ತಿ ಯಾತಕ್ಕೆ ಹೇಳು ಅಂತ ಹೇಳಿದ್ದಾರೆ ಅಂದರೆ, ಹೆಚ್ಚೆಚ್ಚು ಸ್ಪಷ್ಟೀಕರಣ ಬರೋದರಿಂದ ಅವನಿಗೆ ಆನಂದ ವೃದ್ಧಿ ಆಗುತ್ತೆ. ಅಗತ್ತು ತಿನ್ನೋದಕ್ಕೂ ಆಗುತ್ತೆ. ಜಪ ನಮಗೆ 10 ಸರ್ತಿ ಅರ್ಥ ಆಗಲ್ಲ. ಮೈಸೂರು ಪಾಕ್ ಹಾಗೆ ನುಗ್ಗಿಬಿಟ್ರೆ ಆಗಿರುತ್ತೆ. ನನಗೆ ಮೈಸೂರು ಪಾಕ್ ಕೊಟ್ಟರೆ ಬೇಸರು ಯಾವುದು ಕೊಟ್ಟರು ಅಷ್ಟೇ. ಅವರಿಗೆ ತಿನ್ನೋನಿಗೆ ಗೊತ್ತಾಗುತ್ತೆ ರುಚಿ. ಅದು ಒಂದು ಸರ್ತಿ ತೆಗೆದ್ರೆ ಬರಲ್ಲ ಅದಕ್ಕೆ. ಸಾಮಾನ್ಯವಾಗಿ ಎಷ್ಟು ತೆಗಿತಾನೆ ಅವ್ನಿಗೆ ಎಡ್ಸಷ್ಟು ಟೈಮ್ ಇರಲ್ಲ, ಅದರಿಂದ ತಿಂದು ಬಿಡ್ತಾನೆ. ಅವ್ನಿಗೆ ಗೊತ್ತಾಗುತ್ತೆ ಈ ಇನ್ನೂ ನುಂಗಬಹುದು ಅಂತ ಸ್ಥಿತಿ ಬರುತ್ತೆ. ಅದು ಆಗ ತಿಂತಾನೆ. ಅದು ಮೊದಲೇ ತಿಂದರೆ ಅದು ಇಲ್ಲಿ ಜೀರ್ಣ ಆಗೋದು ಕಷ್ಟ ಆಗುತ್ತೆ. ಆಮೇಲೆ ತಿಂದರೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ಅದು ಅವನಿಗೆ ಗೊತ್ತಾಗುತ್ತೆ ಎಷ್ಟತ್ತೆ ಹೇಳಬೇಕು ಅಂತೇಳಿ. ಅದು ಬಿಟ್ಟು ಮೆಕ್ಯಾನಿಕಲಿ ಆಗಿ ಕೊನೆಗೆ ಏನಾಯಿತು ಅಂದರೆ ಅದು ಅರ್ಥ ಇಲ್ಲದ ಕೆಲಸ ಆದಾಗಾಯ್ತು. ನಾವು ಹೇಳಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ಸ್ಥಿತಿ ಬಂದು. ಹಾಗೆ ಮಾಡಬಾರ್ದು. ಸ್ವಲ್ಪ ಅಟೆಂಪ್ಟ್ ಮಾಡ್ತಾ ಇರ್ಬೇಕು. 10 ಸರ್ತಿ ಮಾಡೋ, 1 ಸರ್ತಿ ಆದರೂ ಉಳ್ಕೊಳ್ಳೋ ಚಾನ್ಸ್ ಇದೆ. ಎಷ್ಟೇ ಮರ್ತರೂ ಕೂಡ ಒಂದು ಗಟ್ಟಿ ಉಳ್ಕೊಳ್ಳೋ ಚಾನ್ಸ್ ಇರ್ತದೆ. ಅದಕ್ಕೆ ಹೇಳ್ತಾರೆ, ನಾವು ಎಷ್ಟೇ ಮನುಷ್ಯರು ಪ್ರಯತ್ನ ಮಾಡಿದ್ರು ಕೂಡ ಅವ್ರು 1/10 ಅಷ್ಟೇ ಮಾಡೋದು ಅಂತ. 1/10 ಅಷ್ಟೇ ಮಾಡೋಕ್ಕೆ ಸಾಧ್ಯವೇ. ಇವತ್ತು ಎಷ್ಟೇ ಓಡಿ ನೀವು ಎಷ್ಟು ಓಡ್ಬೋದು? ಭವಿಷ್ಯ ವೆಹಿಕಲಲ್ಲ, ಬರೀ ಓಡಿ ಎಷ್ಟು ಓಡ್ಬೋದು? ಓಡ್ತಾ ಈಗ ಅಲ್ಲಿ ನಿಂತ್ಬಿಡ್ತಾರೆ, ಬಿಡಿ ಎಲ್ಲಿ ಹೋಗ್ತಾರೆ, ಇಲ್ಲೇ ಇರ್ತಾರೆ ಅಂತ. ಬೇಗ ಹೋದ್ರು ಬೇಗ ಸಿಗೋದು ಸುಲಭ. ಯಾಕಂದ್ರೆ ನೀವು ಮೇಂಟೈನ್ ಮಾಡೋಕ್ಕಾಗಲ್ಲ ಅದನ್ನು. ನಡ್ಕೊಂಡೋಗಿ ಒಂದು ಯೂನಿಫಾರ್ಮಿಟಿ ಬರೋದಿಲ್ಲ, ಬೇಗ ಡೌನ್ ಮಾಡಿಬಿಡ್ತಾರೆ. ನಮಗೆ ಗೊತ್ತು ಇಲ್ಲೇ ಇರ್ತಾರೆ. ವೆಹಿಕಲ್ ಅವ್ರು ಹೇಳಕ್ಕೆ ಬರೋದಿಲ್ಲ. ವೆಹಿಕಲಲ್ಲಿ ಹೋಗ್ಬಿಟ್ಟೆ ಅವ್ನು ಸ್ಪೀಡ್ ಪ್ರಕಾರ ಎಲ್ಲೆಲ್ಲೋ ಹೋಗ್ಬೋದು. ಪೂರ್ಯತೆ ಅಲ್ಲಿಗಿರಲಿ. ನಾಳೆ ಮುಂದಿನ ಪಾಠ ಅತ್ಯುದ್ರಿಕ್ತ ನೋಡಿ. ಅದಕ್ಕೆ ಹೇಳಿದ್ರು ಅತ್ಯುದ್ರಿಕ್ತ ವಿದೋಷ ಸತ್ಸುಖ ಮಹಾ ಜ್ಞಾನೈಕತಾನ ಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿ. ಇಷ್ಟಿದ್ದಾಗ ಎಷ್ಟಿರ್ತದೆ. ಇವು ನಾವು ತಿಂತೇ ಹೋಗ್ಬಿಡ್ತೀವ. ಅಡುಗೆ ಬಾಡಿ ಇದೆ ಅಂದರೆ ಒಂಥರ ಪ್ರಿಪೇರ್ ಆಗಿಬಿಡ್ತಾರೆ. ಸ್ವಲ್ಪ ಇಷ್ಟೇ ಇರೋದು ಅಂತ ಮಕ್ಕಳು ಕೇಳ್ತಿರ್ತಾರೆ. ಇಷ್ಟೇ ಇದ್ದಾರೆ ನನಗೂ ಕೊಡ್ತೀಯ ಅಂತ. ಅವ್ರಿಗೆ ಬಿಟ್ಬಿಡ್ತಾರತ್ತೆ. ಒಂದು 4 ಕರೆದು ಬಿಟ್ಟಿದ್ರೆ ಎಲ್ಲಾಗತ್ತೆ ಅಂತೇಳಿ. ಅದು ಅಷ್ಟು ನೊದ್ದಾಗ ಅವ್ನು ಏನಾಗುತ್ತೆ, ನಮಗೆ ಬೇಕಾದ್ರೆ ಒಂದು ಲೋಟ ನೀರು ಬಾವಿಗೆ ಹಾಕಿ ಸೇರ್ಕೋಬೇಕು ನೀವೀಗ. ಗೊತ್ತಾಯ್ತಾ? ಆ ನೀರು ಒಳ್ಳೆ ಅದು ಪ್ಯೂರಿಟಿ ಜಾಸ್ತಿ ಇರುತ್ತೆ. ಅದು ಪ್ಯೂರಿಟಿ ಎಲ್ಲ ರೀತಿಯಿಂದ ಅದು ಕ್ವಾಲಿಟಿ ಜಾಸ್ತಿ ಇರೋದ್ರಿಂದ ಅದು ಬೇಕು ನಮಗೆ. ತೊಗೋಬೇಕಾ ಸಣ್ಣ ಪದಾರ್ಥಕ್ಕೆ ದೊಡ್ಡ ಸ್ಟೋರಿಗೆ ಯಾಕೆ ಹೋಗ್ತಾನೆ ಅವನು? ಚಿಕ್ಕದಕ್ಕೆ ಹೋದರೆ ಸಾಕು. ಇಲ್ಲೆಲ್ಲ ಇದ್ದ ಕಾಲಕ್ಕೆ ಆಪ್ಷನ್ಸ್ ಜಾಸ್ತಿ ಆಗ್ತಾ ಬರೋದು. ಕ್ವಾಲಿಟಿ ವೈಸ್ ಆಗಲಿ ಬೆಲೆ ಕೂಡ ಕಡಿಮೆ ಇರುತ್ತೆ.